ಆ ಕ್ರಿಟಿಸೈಸ್ ಮಾಡತಕ್ಕಂಥ ವರ್ಗ ಈ ದೇಶದ ದೇಶದ್ರೋಹಿಗಳು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು. ಇದು ಈ ಕಳೆದ 56 ದಿನದಲ್ಲಿ ನಡ್ಕೊಂಬಂದಿರತಕ್ಕಂಥದ್ದು ನಾನು ಗಮನಿಸಿರ್ತಕ್ಕಂಥ ಅಂಶ. ಇವತ್ತು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಒಂದು ವಿಷಯದಲ್ಲಿ ಯಾವೊಂದು ಸ್ಟಿಮ್ಯುಲಸ್ ಪ್ಯಾಕೇಜ್ಗಳು 13ನೇ ತಾರೀಕು ಘೋಷಣೆ ಮಾಡಿದ್ದಾರೆ, ಇದ್ರ ಬಗ್ಗೆನೇ ನಾವು ಚರ್ಚೆ ಮಾಡೋದಾದರೆ ಪ್ರಾರಂಭಿಕ ಹಂತದಲ್ಲಿ ನಮ್ಮ ದೇಶದಲ್ಲಿ ಇವತ್ತು 15th ಫೈನಾನ್ಸ್ ಕಮಿಷನ್ ಅಡ್ವೈಸರಿ ಕಮಿಟಿ, 15ನೇ ಹಣಕಾಸು ಆಯೋಗದ ಸಲಹಾ ಸಮಿತಿ ಏನಿದೆ, ನಾನು ಮಾಧ್ಯಮದಲ್ಲಿ ಪ್ರತಿದಿನ ಗಮನಿಸ್ತಾ ಇರ್ತೀನಿ. ನಾನು ದಿವಸಕ್ಕೆ 12-13 ಪತ್ರಿಕೆ ಓದ್ತೀನಿ. ಈಗಂತೂ ಸಂಪೂರ್ಣ ಬಿಡುವೆ ಇದೆ, ಇನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಓದ್ಲಿಕ್ಕೆ ಸಮಯ ಇರ್ತದೆ. ಈ ಒಂದು ಕೋವಿಡ್-19 ಹಿನ್ನೆಲೆ ಒಳಗೆ ಏಪ್ರಿಲ್ 23 ಮತ್ತು 24 ನಮ್ಮ ದೇಶದ ಒಂದು ಕೇಂದ್ರ ಸರ್ಕಾರದ ಅದು ಒಂದು ಇಂಪಾರ್ಟೆಂಟ್ ಸಂಸ್ಥೆ, ಅದು ಫೈನಾನ್ಸ್ ಕಮಿಷನ್. ನಮ್ಮ ದೇಶದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಕ್ಕಂಥದ್ದೇನಿದೆ, ಈ ಕೋವಿಡ್-19ನ ಹಿನ್ನೆಲೆ ಒಳಗೆ 23-24ಕ್ಕೆ ಒಂದು ಸಭೆ ಮಾಡಿದ್ರು, ಏಪ್ರಿಲ್ 23-24. ಆ ಸಭೆಯಲ್ಲಿ ಇವತ್ತಿನ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ 4 ರೆಕಮೆಂಡೇಶನ್ಗಳನ್ನು ಮಾಡಿದ್ದಾರೆ. 4 ರೆಕಮೆಂಡೇಶನ್ಗಳನ್ನು ಈ ಫೈನಾನ್ಸ್ ಕಮಿಷನ್ ಇಂದ ಏನು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ರು, ಅದರಲ್ಲಿ ಮೊದಲನೆಯ ರೆಕಮೆಂಡೇಶನ್ನು ಈ ಸಣ್ಣ ಪ್ರಮಾಣದ ಉದ್ಯಮಗಳೇನಿದ್ದಾವೆ, ಈ ಸಣ್ಣ ಪ್ರಮಾಣದ ಉದ್ಯಮಗಳು ಬಹುಶಃ GSTಯ ಇಂಟ್ರಡಕ್ಷನ್ ಆದಮೇಲೆ, ಡಿಮಾನಿಟೈಸೇಷನ್ನ ಇಂಟ್ರಡಕ್ಷನ್ ಆದಮೇಲೆ ಹಲವಾರು ಸಣ್ಣ ಉದ್ಯಮಗಳು ಸಂಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ವು. ಈ ಕೋವಿಡ್-19 ಈ ಜಗತ್ತಿನಲ್ಲಿ ಹರಡ್ತಕ್ಕಂಥದ್ದಕ್ಕೆ ಮುಂಚೆನೆ ಕೆಲವು ಸಣ್ಣ ಉದ್ಯಮಗಳು ಯಾವೊಂದು ಸಂಕಷ್ಟದಲ್ಲಿ ಇದ್ದಂಥದ್ದನ್ನು ನಾವೇನು ಗಮನಿಸಿದ್ದೇವೆ, ಅವರ ಆರ್ಥಿಕ ಚಟುವಟಿಕೆಗಳಾಗಲಿ ಮತ್ತು ಆ ಸಂಸ್ಥೆಗಳು ಯಾವೊಂದು ಹಣದ ಒಂದು ದಿವಾಳಿತನಕ್ಕೆ ಒಳಗಾಗಿದ್ದು, ಅದಕ್ಕೆ ಒಂದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಬೆಂಬಲ ಕೊಡ್ತಕ್ಕಂಥದ್ದಕ್ಕೆ ಮೊದಲನೆಯ ಒಂದು ರೆಕಮೆಂಡೇಶನ್ ಮಾಡಿದ್ದಾರೆ. ದಿವಾಳಿ ಆಗಿರ್ತಕ್ಕಂಥದ್ದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದಕ್ಕೆ ಸಣ್ಣ ಉದ್ಯಮಗಳು ಮೊದಲನೇ ಪ್ಯಾಕೇಜು, ಮೊದಲನೇ ಶಿಫಾರಸು. ಎರಡನೇ ಶಿಫಾರಸು ಈ ಯಾವ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿದೆಯಲ್ಲ, ಬ್ಯಾಂಕನ್ನು ಹೊರತುಪಡಿಸಿರ್ತಕ್ಕಂಥ ಹಲವಾರು ಹಣಕಾಸು ಸಂಸ್ಥೆಗಳು ಆರ್ಥಿಕವಾಗಿ ಡೌನ್ಫಾಲ್ ಪ್ರಾರಂಭ ಆಗಿತ್ತು. ಈ ಆರ್ಥಿಕವಾಗಿ ಡೌನ್ಫಾಲ್ ಪ್ರಾರಂಭ ಆಗಿ ಅಲ್ಲಿ ಸಾಲ ಕೊಟ್ಟಂಥದ್ದು NPA ಆದಂಥದ್ದೇನಿದೆ, ಅದರ ಜೊತೆಗೆ ಹಲವಾರು ಸಣ್ಣ ಉದ್ಯಮಗಳು ದಿವಾಳಿ ಆಗಿರ್ತಕ್ಕಂಥ ಹಿನ್ನೆಲೆ ಒಳಗೆ ಇದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ, ಇದಕ್ಕೆ ಯಾವ ರೀತಿ ಭಾಗಶಃ ಸಾಲದ ಖಾತರಿ ಕ್ರಮ ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು ಒಂದು. ಅದರ ಜೊತೆಯಲ್ಲಿ ಈ NBFC ಈ ಒಂದು ಸಂಸ್ಥೆಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತಕ್ಕಂಥದ್ದೇನಿದೆ, ಇದಕ್ಕೆ 2020 ಮಾರ್ಚ್ಗಿಂತ ಮುಂಚೆ ಸಂಕಷ್ಟದಲ್ಲಿದ್ದಂಥ ಸಂಸ್ಥೆಗಳಿದ್ದಾವೆ, ಉದ್ಯಮಗಳು. ಅದಕ್ಕೆ ಅಂಥ ಸಂಸ್ಥೆಗಳಿಗೆ ಸಾಲದ ಒಂದು ಖಾತ್ರಿ ಕೊಡ್ತಕ್ಕಂಥದ್ದಲ್ಲ ಇವರು ರೆಕಮೆಂಡ್ ಮಾಡಿರೋದು. ಮಾರ್ಚ್ 20 ಕೊರೋನಾ ವೈರಸ್ಸು ಹರಡುವಿಕೆ ಆಗೋದಕ್ಕಿಂತ ಮುಂಚೆ ಏನು ದಿವಾಳಿ ಆಗಿದ್ದಾವೆ ಅದು ಕೊಟ್ಟಂತ ಇದಲ್ಲ ಇವರು ರೆಕಮೆಂಡೇಶನ್. 20ರ ನಂತರ
ಈ ಕೊರೋನಾ ವೈರಸ್ನ ಎಫೆಕ್ಟ್ನಲ್ಲಿ ಆದಂಥ ಆರ್ಥಿಕ ತೊಂದರೆಗಳು ಈ ಸಣ್ಣ ಉದ್ಯಮಗಳಿಗೆ ಏನಾಗಿದೆ, ಅದಕ್ಕೆ ಸಾಲದ ಖಾತರಿಯನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ 2ನೇ ರೆಕಮೆಂಡೇಶನ್ ಮಾಡಿದ್ದಾರೆ. ಬಹುಶಃ ನೀವು 23-24ರ ಒಂದು ಮೀಟಿಂಗ್ನ ರೆಕಮೆಂಡೇಶನ್ ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ, ಇಂಗ್ಲೀಷ್ ಪತ್ರಿಕೆಗಳನ್ನ ಗಮನಿಸಿದ್ದೇನೆ. ಅದ್ರ ಮೇಲೇ ಇದೆಲ್ಲ ಸ್ವಲ್ಪ ನಾನು ನೋಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ನಾನು ಮತ್ತು ಕೆಲವು ನನ್ನ ಸ್ನೇಹಿತರುಗಳು. ಅದರಿಂದ ಇವತ್ತು ಕರಿತಾ ಇದ್ದೇನೆ ಇದೆಲ್ಲ ಡೀಟೇಲ್ ಆಗಿ, ಏಕೆಂದರೆ ನಾನು ಸುಮ್ಮನೆ ಟೀಕೆ ಮಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಇಚ್ಛೆ ಪಡೋನಲ್ಲ. ವಾಸ್ತವಾಂಶವನ್ನು, ಸತ್ಯಾಂಶ ಏನಿದೆ ಅದನ್ನು ಅರ್ಥ ನಾನಿವತ್ತು ನಿಮ್ಮ ಮುಂದೆ ಕೆಲವು ಮಾಹಿತಿ ಇಡಬೇಕು ಅಂತ ಕೂತಿದ್ದೇನೆ. ಇಲ್ಲಿ ಯಾರು ನನ್ನ ಟೀಕೆಗೋಸ್ಕರ ಕರೆದಿದ್ದೇನೆ. ಕೇಂದ್ರ ಸರ್ಕಾರ ಉತ್ತಮ, ಯಾಕೆಂದರೆ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ, ನರೇಂದ್ರ ಮೋದಿ ಅವರಿಗೆ ಇವತ್ತು ಅವ್ರು ತೆಗೆದುಕೊಂಡಂಥ ಪ್ಯಾಕೇಜ್ಗೆ ಇಡೀ ದೇಶ ಅಲ್ಲ ವಿದೇಶಗಳು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂಥ ಪ್ರಧಾನಮಂತ್ರಿ ಇಲ್ಲ ಅಂತ ಹೇಳಿದ್ದಾರೆ. ಸಂತೋಷ. ನಮ್ಮ ದೇಶದ ಪ್ರಧಾನಮಂತ್ರಿಗೆ ಇಡೀ ವಿಶ್ವದಲ್ಲಿ ಅಂಥ ಒಂದು ಕ್ರೆಡಿಟ್ ತಂದಿರೋದು ನಮ್ಮ ದೇಶದ 130 ಕೋಟಿ ಜನತೆಗೆ ಸಿಕ್ಕಂಥ ಗೌರವ. ಅದು ನಾನು ಅದಕ್ಕೆ ಯಾವ ಅಸೂಯೆ ಇಲ್ಲ ನನಗೆ. ಅದರಿಂದ ಇಲ್ಲಿ ಈ ಪ್ಯಾಕೇಜ್ಗಳೇನಿದೆ, ನಾನು ಅದಕ್ಕೆ ನಿಮಗೆ ಫೈನಾನ್ಸ್ ಕಮಿಷನ್ನ ಒಂದು ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು 2ನೇದು. ಈ ಮಾರ್ಚ್ 20ಕ್ಕಿಂತ ಮುಂಚೆ ದಿವಾಳಿ ಆಗಿರ್ತಕ್ಕಂಥದ್ದಕ್ಕೆ ಇವರು ಕೊಟ್ಟಂಥ ರೆಕಮೆಂಡೇಶನ್ ಅಲ್ಲ, ಕೋವಿಡ್-19 ಆದಂಥ ಪರಿಣಾಮದ ಕಾರ್ಖಾನೆಗಳ ಬಗ್ಗೆ ಕೊಟ್ಟಂಥ 2ನೇ ರೆಕಮೆಂಡೇಶನ್. 3ನೇ ರೆಕಮೆಂಡೇಶನ್ ಏನು ಅಂದರೆ, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸಿನ ಪರಿಸ್ಥಿತಿಗಳು ಏನಿದೆಯಲ್ಲ, ಇದನ್ನು ನೀವು ಗಮನಿಸಬೇಕಾಗ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಹಣದ ಫ್ಲೋ, ಇವತ್ತು ಫೈನಾನ್ಷಿಯಲ್ ಫ್ಲೋನಲ್ಲಿ ಯಾವೊಂದು ಹಿನ್ನಡೆ ಕಾಣ್ತಾ ಇದ್ದೇವೆ, ಇದನ್ನು ನಿಭಾಯಿಸ್ತಕ್ಕಂಥದ್ದಕ್ಕೆ ಸಮರ್ಪಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಏನಿದೆ, ಯಾವ ವಿಧಾನದಲ್ಲಿ ಹೋಗಬೇಕು, ಈ ಸಾಂಕ್ರಾಮಿಕ ರೋಗದಿಂದ ರಾಜ್ಯ ಸರ್ಕಾರಗಳಿಗೆ ಯಾವ ಮಟ್ಟದಲ್ಲಿ ಅವಕಾಶದ ಒಂದು ಕೊರತೆ ಇದೆ ಈಗ ನಿಭಾಯಿಸಲಿಕ್ಕೆ, ಇದನ್ನು ಯಾವ ರೀತಿ ಸಂಪನ್ಮೂಲಗಳ ಇರತಕ್ಕಂಥ ಕುಂದುಕೊರತೆಗಳನ್ನು ನೀಗಿಸ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರಗಳು ಏನು ಶ್ರಮ ಪಡ್ತಾ ಇದ್ದಾವೆ, ಇದಕ್ಕೆ ಸೂಕ್ಷ್ಮವಾಗಿ ತಾವು ಗಮನಿಸಬೇಕು ಅಂತಕ್ಕಂಥದ್ದನ್ನು ಏನು ಹೇಳಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಕ್ಕಂಥದ್ದು, ಇತ್ತೀಚೆಗೆ ನಿಮ್ಮ IMF ಅವರೇನು ಹೇಳಿದ್ರು, ಇವತ್ತಿನ ಅಂತಾರಾಷ್ಟ್ರೀಯ ಹಣಕಾಸು ಭಾರತದ GDP ಬೆಳವಣಿಗೆ ಅಂದಾಜನ್ನು 5.8ಗೇನು ಅಂದಾಜು ಮಾಡಿದ್ವು ನಾವು, ಅದು 1.9, ಅದು ಜನವರಿನಲ್ಲಿ ಮಾಡಿದ್ದು. 5.8%ಗೆ 2020ರ ಆರ್ಥಿಕ ವರ್ಷದಲ್ಲಿ ನಮ್ಮ GDP ಗ್ರೋತ್ ಇರುತ್ತೆ ಅಂತಕ್ಕಂಥದ್ದು. ಇವತ್ತಿನ ಕೊರೋನಾ ಎಫೆಕ್ಟ್ನಿಂದ ಅದು 1.9%ಗೆ ರೆಡ್ಯೂಸ್ ಆಗ್ತದೆ ಅಂತಕ್ಕಂಥದ್ದನ್ನು IMF ಹೇಳಿದ್ದಾರೆ. 1930ರಲ್ಲಿ ಯಾವೊಂದು ದ ಗ್ರೇಟ್ ಡಿಪ್ರೆಷನ್ ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ, ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಗಳು ಈಗ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಇದೆಲ್ಲ ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೇವೆ. 1930ಕ್ಕಿಂತ ಅವತ್ತಿನ ದಿನಗಳಿಗಿಂತಲೂ ಕೆಟ್ಟ ಆರ್ಥಿಕ ಪರಿಸ್ಥಿತಿನ ಎದುರಿಸ್ತಾ ಇದ್ದೇವೆ ಅಂತಕ್ಕಂಥ ನೀನು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ, ಕೆಲವರು ಹೇಳ್ತಕ್ಕಂಥದ್ದು, ವಿಶ್ವ ಬ್ಯಾಂಕ್ನವರು ನಮ್ಮ ಇವತ್ತಿನ GDPಯ ಬೆಳವಣಿಗೆ 1.5ರಿಂದ 2.8ಕ್ಕೆ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ವಿಶ್ವ ಬ್ಯಾಂಕ್ ಹೇಳ್ತಾರೆ. ಇದು 1991ರಲ್ಲಿ ಉದಾರೀಕರಣ ಆದಾಗ ಅವತ್ತೇನು ಎಫೆಕ್ಟ್ ಇತ್ತು, ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಅವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಂತರ ಮತ್ತೊಂದು ಸಂಸ್ಥೆ ಫಿಚ್ ಅಂತಕ್ಕಂಥದ್ದು, ಆ ಸಂಸ್ಥೆ ಹೇಳ್ತಾ ಇದ್ದಾರೆ ನಮ್ಮ ಆರ್ಥಿಕ ಅಭಿವೃದ್ಧಿ 0.8ಗೆ ಬಂದು ನಿಲ್ಲುತ್ತೆ ಅಂತ ಹೇಳಿ. ಇನ್ನೊಂದು ಸಂಸ್ಥೆ S&P ಅಂತಕ್ಕಂಥದ್ದು 1.8 ಹೇಳ್ತಾರೆ, ಮೂಡಿಸ್ ಹೇಳ್ತಾರೆ 2.5 ಹೇಳ್ತಾರೆ. ಹೀಗೆ ಮಾರ್ಚ್ 31ಕ್ಕೆ ಕೊನೆಗೊಂಡಂಥ 2019-20ರ 5 ಅಭಿವೃದ್ಧಿ ದರ ಏನಿದೆ
ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಇದಕ್ಕೆ ಕೇಂದ್ರ ಸರ್ಕಾರ ಈ ಸಾಧಕ ಬಾಧಕಗಳು ಯಾವ ರೀತಿ ನಾವು ಮುಂದಕ್ಕೆ ಆರ್ಥಿಕ ಪರಿಸ್ಥಿತಿಗಳನ್ನು ನಿಭಾಯಿಸ್ತೀವಿ ಅಂತಕ್ಕಂಥದ್ದಕ್ಕೆ ಒಂದು ಶ್ವೇತಪತ್ರವನ್ನು ಹೊರಡಿಸಲಿ ಅಂತಕ್ಕಂಥದ್ದನ್ನು ಫೈನಾನ್ಸ್ ಕಮಿಷನ್ನು 3ನೇ ರೆಕಮೆಂಡ್ ಮಾಡ್ತಾರೆ. ಇದರ ಪರಿಣಾಮಗಳ ಬಗ್ಗೆ ಹಲವಾರು ಸಂಸ್ಥೆಗಳು ನಮ್ಮ GDPಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಕೊರೋನಾ ವೈರಸ್ನ ಹಿನ್ನೆಲೆ ಒಳಗೆ ರಾಜ್ಯ ಸರ್ಕಾರಗಳ ಪರಿಸ್ಥಿತಿಗಳು ಎಲ್ಲಿಗೆ ಬರ್ತಾ ಇದ್ದಾವೆ ನಿಭಾಯಿಸಲಿಕ್ಕೆ, ಇದೆಲ್ಲದರ ಬಗ್ಗೆ ಒಂದು ವೈಟ್ ಪೇಪರ್ ಹೊರಡಿಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂಸ್ಥೆಗಳು ಇದರ ಆಧಾರದ ಮೇಲೆ ಈ ನಮ್ಮ ಫೈನಾನ್ಸ್ ಕಮಿಷನ್ ಹೇಳಿದ್ರು. 4ನೇದೇನು ಹೇಳ್ತಾರೆ, ನಮ್ಮ ದೇಶದ 30 ರಾಜ್ಯಗಳೇನಿದ್ದಾವೆ, ಒಂದೊಂದು ರಾಜ್ಯದ ಪರಿಸ್ಥಿತಿಗಳು ಒಂದೊಂದು ರೀತಿಯಲ್ಲಿದೆ, ಒಂದೊಂದು ರಾಜ್ಯದ ಒಂದೊಂದು ಪರಿಸ್ಥಿತಿ ಇದೆ. ಈ ಕೋವಿಡ್-19ನ ಪರಿಣಾಮಗಳೇನಿದೆ ಎದುರಿಸ್ತಕ್ಕಂಥದ್ರಲ್ಲಿ ಮತ್ತು ಒಂದೊಂದು ರಾಜ್ಯದ ಅವರ ಒಂದು ತೆರಿಗೆ ಸಂಗ್ರಹದ ಹಿನ್ನೆಲೆ ಏನಿದೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಆಯಾ ರಾಜ್ಯಗಳ ಇವತ್ತಿನ ಕೋವಿಡ್-19ನ ಹಿನ್ನೆಲೆಯಲ್ಲಿ ತೆರಿಗೆಯ ಕಡಿತಗಳೇನಾಗ್ತಾ ಇದೆ ಸಂಗ್ರಹ ಮಾಡ್ತಕ್ಕಂಥದ್ದು, ಅದಕ್ಕೆ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರಗಳು ಇವತ್ತು ಆರ್ಥಿಕ ನೆರವುಗಳನ್ನು ಕೊಡಬೇಕು ಅಂತಕ್ಕಂಥದ್ದು ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಲ್ಲ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಅತ್ಯಂತ ಮಹತ್ವವಾದಂಥ ಸಂಸ್ಥೆ ನಿಮ್ಮ 15th ಫೈನಾನ್ಸ್ ಕಮಿಷನ್. ಈ 4 ರೆಕಮೆಂಡೇಶನ್ಗಳನ್ನು ಏನು ಮಾಡಿದ್ರು, ಈ 20 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನಾದರೂ ಇಂಥ ಒಂದು ತೆರಿಗೆಯ ಕಡಿತದಿಂದ ಆಗಿರತಕ್ಕಂಥ ತೊಂದರೆಗಳಿಂದ ಆ ಸರ್ಕಾರಗಳು ನಡೆಯತಕ್ಕಂಥದ್ದಕ್ಕೆ ದಿವಾಳಿ ಏನಾಗಿದ್ದಾವೆ, ಇವತ್ತು ಇವರಿಗೆ ನೀವು ಯಾವ ರೀತಿ ಪ್ಯಾಕೇಜ್ನಲ್ಲಿ ಇವತ್ತು ರಾಜ್ಯಗಳಿಗೆ ಹಣ ಇವತ್ತು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ, ನಾನು ಕೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರನ. ಈ 4 ರೆಕಮೆಂಡೇಶನ್ನು ಫೈನಾನ್ಸ್ ಕಮಿಷನ್ ಅವ್ರು ಕೊಟ್ಟಿರೋದು ನಿಮಗೆ ಏಪ್ರಿಲ್ 23-24 ಮೀಟಿಂಗ್ ಮಾಡಿ, ಅವ್ರು ಕೊಟ್ಟ ನಂತರ ನೀವು ತೆಗೆದುಕೊಂಡಂಥ ಈ ಪ್ಯಾಕೇಜ್ ಘೋಷಣೆ ಏನಿದೆ ಎಷ್ಟರ ಮಟ್ಟಿಗೆ ನೀವು ಇವತ್ತು ಇದರಲ್ಲಿ ಸಫಲರಾಗಿದ್ದೀರಿ ಅಂತಕ್ಕಂಥದ್ದು. ನಮ್ಮ NDA ಕೇಂದ್ರದ ಹಣಕಾಸು ಸಚಿವರಿಗೆ ನಾನು ಇನ್ನೊಂದು ಕೇಳಲಿಕ್ಕೆ ಬಯಸ್ತೀನಿ, ಕೇಂದ್ರ ಸರ್ಕಾರಕ್ಕೆ ಇವತ್ತು ಇಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗಳಲ್ಲಿ ನಾವೇನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ 2 ಥರ ನಾವು ಸರ್ಕಾರಗಳು ತೀರ್ಮಾನ ತಗೋತೀವಿ. ಒಂದು ಪರಿಹಾರವನ್ನು ಕೊಡ್ತಕ್ಕಂಥವ್ರ ಮುಖಾಂತರ, ಯಾವೊಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಕೊಡ್ತೀವಿ ಪರಿಹಾರದ ಮುಖಾಂತರ, ಮತ್ತಿನ್ನೊಂದು ಡೆವಲಪ್ಮೆಂಟ್ ಸ್ಟಿಮ್ಯುಲಸ್ ಏನು ಕೊಡ್ತೀವಿ. ಇದರಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಪರಿಹಾರದ ವೆಚ್ಚ ಮಾಡ್ತಕ್ಕಂಥದ್ರಲ್ಲಿ, ಅಭಿವೃದ್ಧಿ ವೆಚ್ಚ ಮಾಡ್ತಕ್ಕಂಥದ್ರಲ್ಲಿ ಇವರಿಗೆ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದವರು ಯೋಚನೆ ಮಾಡ್ಕೊಂಡ್ರ ಈ ಪ್ಯಾಕೇಜ್ ಘೋಷಣೆ ಮಾಡಬೇಕಾದ್ರೆ. ಇದನ್ನ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಪರಿಹಾರ ಅಂದರೆ ಸಾಲ ಕೊಡೋದಲ್ಲ, ಪರಿಹಾರ ಕೊಡ್ತಕ್ಕಂಥದ್ದು ಆರ್ಥಿಕವಾದಂಥ ನೆರವನ್ನು ಕೊಟ್ಟರೆ ಇವತ್ತು ಅವ್ರನ್ನ ಒಂದು ರೀತಿ ಬಲಾಢ್ಯವಾಗಿ ಬೆಳೀತಕ್ಕಂಥದ್ದಕ್ಕೆ ಮತ್ತೆ ರೈಟ್ ಟ್ರ್ಯಾಕಿಗೆ ತರ್ತಕ್ಕಂಥದ್ದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು. ಅಭಿವೃದ್ಧಿ ಅಂದರೆ ನಿಮ್ಮ ಕ್ಯಾಪಿಟಲ್ ಇದನ್ನು ಅಸೆಟ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಇವರು ಪರಿಹಾರ ಕೊಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಇವರು ಇವತ್ತು ನೀವು ಮೊದಲನೇ ಪ್ಯಾಕೇಜ್ ಏನಿದೆ ಅದಕ್ಕೆ ಹೇಳಿದೆ, ಇವತ್ತು ಕೇವಲ ಮೊದಲನೇ ಪ್ಯಾಕೇಜ್ ಬಗ್ಗೆ ನಿಮ್ಮ ಮುಂದೆ ಕೆಲವು ವಿಷಯ ಇಡ್ತೀನಿ ಅಂತ ಹೇಳಿ 13ನೇ ತಾರೀಕಿನ ಸುಮಾರು 6.5 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಏನು ಘೋಷಣೆ ಮಾಡಿದ್ದಾರೆ. ನಾನು ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಡ್ತೀನಿ, ಈಗ ರೈಟಿಂಗ್ನಲ್ಲೂ ಕೊಡ್ತೀನಿ ನಿಮಗೆ, ಎಲ್ಲ ಪ್ರಿಂಟ್ ಮಾಡೇ ಇಡ್ಸಿದ್ದೀನಿ. ಅದಕ್ಕೋಸ್ಕರಲೇ 6.5 ಲಕ್ಷ ಕೋಟಿ ರೂಪಾಯಿನಲ್ಲಿ ಕೇಂದ್ರ ಸರ್ಕಾರದಿಂದ, ಕೇಂದ್ರದ ಸರ್ಕಾರದ ಖಜಾನೆಯಿಂದ, ಬಜೆಟ್ ಇಂದ ಹೋಗ್ತಕ್ಕಂಥದ್ದು 13ನೇ ತಾರೀಕಿನ ಪ್ಯಾಕೇಜ್. ಇದು 6.5 ಲಕ್ಷ ಕೋಟಿನಲ್ಲಿ ಕೇಂದ್ರ ಸರ್ಕಾರದ ಪಾಲು ಕೇವಲ 2,500 ಕೋಟಿ ರೂಪಾಯಿಗಳಷ್ಟೇ ಅವರ ಕೇಂದ್ರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಹೊರೆ. ಅದು ಹೊರತುಪಡಿಸಿ 6.5 ಲಕ್ಷದಲ್ಲಿ
ಇವ್ರದ್ದೇನು ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲ. ಅದು ಹೇಗೆ ಅಂತಕ್ಕಂಥದ್ದು ನಿಮಗೆ ಟೇಬಲ್ ವೈಸಾಗಿ ಕೊಟ್ಬಿಡ್ತೀನಿ. ಪಾಪ ಅವ್ರು ಕೊಟ್ಟಿದ್ದಾರೆ ನಿಮಗೆಲ್ಲ, ಎಲ್ಲ ಗ್ರಾಫ್ ಎಲ್ಲ ತೋರಿಸ್ತಾರೆ ಡೆಲ್ಲಿನಲ್ಲಿ ಅವರು, ಹಿಂದ್ಗಡೆ ಎಲ್ಲ ಸ್ಕ್ರೀನ್ಗಳು ಹಾಕಿ ಅಲ್ವೇ, ಅದರಿಂದ ಅದು ಕೊಡ್ತೀನಿ ನಿಮಗೆ. ಅದರಿಂದ ಇಲ್ಲಿ ಇವರಿಗೆ ಕೇವಲ 13ನೇ ತಾರೀಕಿನ ಪ್ಯಾಕೇಜ್ ಏನಿದೆ, 2,500 ಕೋಟಿ ಇವರ ಒಂದು ಹೊರೆ ಏನಿದೆ, ಇಂಥ ಒಂದು ರೀತಿಯ ಇವರ ಪ್ಯಾಕೇಜ್ನಿಂದ ಇವತ್ತಿನ ಆರ್ಥಿಕ ಚೇತರಿಕೆಯನ್ನು ಕಾಣತಕ್ಕಂಥದ್ದಕ್ಕೆ ತಕ್ಷಣಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತಿನ ಈ ಬಡತನ ಅಂತಕ್ಕಂಥದ್ದು ದಿನೇ ದಿನೇ ಗ್ರಾಫ್ ಏನು ಏರ್ತಾ ಇದೆ. ನೀವು ಹೇಳ್ತೀರಿ 40 ಕೋಟಿ ಜನರು ಇವತ್ತು ನಿರುದ್ಯೋಗಿಗಳಾಗ್ತಾರೆ, ಬಡತನದ ಬೇಗೆಯಿಂದ ಇವತ್ತು ಜನ ಸಾಯ್ತಕ್ಕಂಥ ಪರಿಸ್ಥಿತಿ ಅಂತಕ್ಕಂಥದ್ದು ಹೇಳ್ತೀರಿ. ಈ ಪ್ಯಾಕೇಜು 13ನೇ ತಾರೀಕಿನ ಪ್ಯಾಕೇಜು ಯಾವುದೇ ದೊಡ್ಡ ಮಟ್ಟದ ಭಾರತ ಸರ್ಕಾರದ ಪ್ಯಾಕೇಜು ಇವತ್ತು ನೆರವಿಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ 13ನೇ ತಾರೀಕಿನ ಪ್ಯಾಕೇಜು ಇಲ್ಲಿ ಇದರಲ್ಲಿ ನಾನು ಕಾಲಮ್ ನಿಮಗೆ ಸಪ್ಲೈ ಮಾಡ್ತೀನಿ. ಇಲ್ಲಿ ಏನಾಗಿದೆ, ಕೊಲ್ಯಾಟ್ರಲ್ ರಹಿತ ಆಟೋಮೆಟಿಕ್ ಸಾಲ ಹೇಳಿದ್ರಲ್ಲ, 3 ಲಕ್ಷ ಕೋಟಿ ಕೊಡ್ತೀವಿ ಅಂತೇಳಿ, ಇದರಲ್ಲಿ ಈ ವರ್ಷ ವಾಸ್ತವದಲ್ಲಿ ಸರ್ಕಾರದ ಗ್ಯಾರಂಟಿ ಕಮಿಷನ್ ಅವ್ರಿಗೆ ಸಿಗುತ್ತೆ. ಸರ್ಕಾರಕ್ಕೆ ಸರ್ಕಾರದ ಮೇಲೆ ಬರ್ಡನ್ ಇಲ್ಲ. 3 ಲಕ್ಷ ಕೋಟಿ ಬರ್ಡನ್ ಬೀಳೋದು ಬ್ಯಾಂಕ್ಗಳ ಮೇಲೆ. ಬ್ಯಾಂಕು ಹಣಕಾಸಿನ ಸಂಸ್ಥೆಗಳು ಈ 3 ಲಕ್ಷ ಕೋಟಿನ ಸ್ಪೇರ್ ಮಾಡತಕ್ಕಂಥದ್ದು MSMEಗಳಿಗೆ. ಕೇಂದ್ರ ಸರ್ಕಾರದ ಆರ್ಥಿಕ ಬಜೆಟ್ ಏನಿದೆ 30 ಲಕ್ಷ ಕೋಟಿ, ಅದರಿಂದ ಇವರೇನು ಕೊಡ್ತಕ್ಕಂಥದ್ದಲ್ಲ 3 ಲಕ್ಷ ಕೋಟಿದು. ಇನ್ನು 20,000 ಕೋಟಿದು ಹೇಳಿದ್ರಲ್ಲ, ಸಂಕಷ್ಟದಲ್ಲಿರ್ತಕ್ಕಂಥ SMEಗಳಿಗೆ ಸಬಾರ್ಡಿನೇಟ್ ಸಾಲ ಅಂತ ಹೇಳಿ, ಅದರಲ್ಲಿ 20,000 ಕೋಟಿನಲ್ಲಿ ಇದರಲ್ಲೂ ಸಹ ಸಂಪೂರ್ಣ ಬ್ಯಾಂಕಿನ ವ್ಯವಹಾರ. ಅದು ಸರ್ಕಾರದ ಎಲ್ಲೂ ಪಾಲಿಲ್ಲ. ಅಲ್ಲಿ ಪ್ಯೂರ್ಲಿ ಎ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆ್ಯಂಡ್ ಗೌರ್ಮೆಂಟ್ ಈಸ್ ನಾಟ್ ಎಟ್ ಆಲ್ ಇನ್ವಾಲ್ವ್ಡ್. ಇದರಲ್ಲೂ ಎರಡನೇ 20,000 ಕೋಟಿ ಪ್ಯಾಕೇಜು. ದೆನ್ ಈಕ್ವಿಟಿ ನೀಡ್ತೀವಿ ಅಂತ ಹೇಳಿದ್ರಲ್ಲ 50,000 ಕೋಟಿ ಈಕ್ವಿಟಿ ನೀಡ್ತಕ್ಕಂಥದ್ರಲ್ಲೂ ಸಹ ಇವರೇನು ಹೇಳ್ತಾರೆ, ಸರ್ಕಾರ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಎಂಬ ಟ್ರಸ್ಟನ್ನು ರಚಿಸಲಾಗುವುದು ಈ 50,000 ಕೋಟಿ ಈಕ್ವಿಟಿಗೆ. ಸರ್ಕಾರವು ತನ್ನ ಕೊಡುಗೆಯನ್ನು ಮುಂದಿನ ಕೆಲ ವರ್ಷಗಳಲ್ಲಿ ನೀಡುವುದು. ಇದು 50,000 ಕೋಟಿ ನಾಳೆ ಬೆಳಗ್ಗೆ ನಿಮಗೆ ಬರೋದಿಲ್ಲ, 6.5 ಲಕ್ಷ ಕೋಟಿನಲ್ಲಿ. ದೆನ್ ವ್ಯಾಪಾರಿಗಳಿಗೆ ಮತ್ತು ಕಾರ್ಮಿಕರಿಗೆ PF ಇದೆಯಲ್ಲ, PF ರಿಲೀಫ್ ಫಾರ್ ಬಿಸ್ನೆಸ್ ಆ್ಯಂಡ್ ವರ್ಕರ್ಸ್, ಇದು ಗೌರ್ಮೆಂಟ್ ಪೇ PF ಫಾರ್ ಬೋತ್ ಅಂತಕ್ಕಂಥದ್ದು ಏನಿದೆ, ಇದು ಎರಡಕ್ಕೂ ಇವರಿಬ್ಬರಿಗೆ, ಇದು ಒಂದರಲ್ಲಿ ಅವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ 2,500 ಕೋಟಿ ಹೇಳಿದ್ನಲ್ಲ ನಿಮಗೆ, ಈ 6.5 ಲಕ್ಷ ಕೋಟಿನಲ್ಲಿ ಕೇವಲ 2,500 ಕೋಟಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಹಣ ಇದು ಈ ವ್ಯಾಪಾರಿಗಳು ಮತ್ತು ಕಾರ್ಮಿಕರ PFಗೆ. ಇನ್ನು 6,750 ಕೋಟಿ ಇನ್ನೊಂದು ಹೇಳಿದ್ರು, 10% ಲೋಯರ್ PFನ ಕೊಡುಗೆ ಅಂತಕ್ಕಂಥದ್ದಕ್ಕೆ. ಇದು ಯಾವುದೇ ನಿಧಿ ಇಲ್ಲ, ಇದಕ್ಕೆ ಸರ್ಕಾರದಿಂದ ಏನನ್ನೂ ಭರಿಸುವ ಅಗತ್ಯವಿಲ್ಲ ಇದಕ್ಕೆ 6,500 ಕೋಟಿಗೆ. ನಂತರ ಈ NBFCಗಳಿಗೆ ಲಿಕ್ವಿಡಿಟಿ ಸ್ಕೀಮ್ ಹೇಳಿದ್ರಲ್ಲ, ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮ್ 30,000 ಕೋಟಿ. ಇದಕ್ಕೂ ಸಹ ಕೇಂದ್ರ ಸರ್ಕಾರದಿಂದ ಗೌರ್ಮೆಂಟ್ ನೀಡ್ ನಾಟ್ ಹ್ಯಾವ್ ಸ್ಪೆಂಡ್ ಎನಿ ಅಮೌಂಟ್ ನೌ, ಇದಕ್ಕೂ ಇಲ್ಲ. ಇದು ಸಹ ಸರ್ಕಾರವು ಗ್ಯಾರಂಟಿ ನೀಡಬೇಕಾಗಬಹುದು ಮತ್ತು ಸದ್ಯಕ್ಕೆ ಹಣದ ಅಗತ್ಯವಿಲ್ಲ. ವಾಸ್ತವದಲ್ಲಿ ಸರ್ಕಾರಕ್ಕೆ ಕಮಿಷನ್ ಸಿಗಬಹುದು ವಾಸ್ತವಿಕವಾಗಿ ನಿಮ್ಗೆ ಹೇಳಬೇಕು ಅನ್ನೋದಾದರೆ. ಆಮೇಲೆ ಇನ್ನೊಂದು 45,000 ಕೋಟಿ ಪಾರ್ಷಿಯಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಹೇಳಿದ್ರಲ್ಲ, ಇದು ಸರ್ಕಾರಕ್ಕೆ ಏನು ಸರ್ಕಾರ ಕೊಡಬೇಕಾದ್ದಿಲ್ಲ, ಇದಕ್ಕೂ ಸಹ ಬ್ಯಾಂಕ್ನವ್ರು ಇದರದ್ದು ಜವಾಬ್ದಾರಿ ತೆಗೆದುಕೋಬೇಕಾಗ್ತದೆ. ಇನ್ನು ಇದು ಹೇಳಿದ್ರಲ್ಲ ಯಾವುದು ಡಿಸ್ಕಾಮ್ಗಳದ್ದು, ಡಿಸ್ಕಾಮ್ 90,000 ಕೋಟಿ ಪ್ಯಾಕೇಜು. ಇದು ಕೇಂದ್ರ ಸರ್ಕಾರ ಏನು ಕೊಡೋದಿಲ್ಲ, ಇದಕ್ಕೆ ರಾಜ್ಯ ಸರ್ಕಾರಗಳು ಇದಕ್ಕೆ ಗ್ಯಾರಂಟಿ ಕೊಡಬೇಕು. ಕೇಂದ್ರ ಸರ್ಕಾರದ ಪಾಲಿಲ್ಲ ಇದಕ್ಕೆ. ಆಯಾ ರಾಜ್ಯ ಸರ್ಕಾರಗಳು ಇದಕ್ಕೆ ಗ್ಯಾರಂಟಿ 90,000 ಕೋಟಿಗೆ ಅವರು ಕೊಡಬೇಕಾಗ್ತದೆ. ಇನ್ನು ಟ್ಯಾಕ್ಸ್ ಪೇಯರ್ದು TDS ಮತ್ತು TCS ದರಗಳದ್ದು ಹೇಳಿದ್ರಲ್ಲ, ಅದರಲ್ಲಿ
ಇದಕ್ಕೂ ಸಹ 50,000 ಕೋಟಿ ಅಂತಲೂ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಹೆಚ್ಚುವರಿ ನಿಧಿಯ ಅವಶ್ಯಕತೆ ಇಲ್ಲದೆ ಇರತಕ್ಕಂಥದ್ದು. ನಾನೆಲ್ಲ ಏನು ಚರ್ಚೆ ಮಾಡಿದೆ ಅದನ್ನು ನನ್ನ ಗಮನಕ್ಕೆ ಏನು ಬಂದಿದೆ, ಇದರಲ್ಲೂ ಸಹ ರಿಮಾರ್ಕ್ಸ್ಗೆ ಏನು ಹೇಳ್ತಾರೆ, ದೇರ್ ಇಸ್ ನೋ ನೀಡ್ ಫಾರ್ ಗೌರ್ಮೆಂಟ್ ಫಂಡ್ಸ್, ಇನ್ ಫ್ಯಾಕ್ಟ್ ಗೌರ್ಮೆಂಟ್ ರೆವಿನ್ಯೂ ವಿಲ್ ಬಿ ಸೇಫ್ ಅಂತ ಹೇಳ್ತಾರೆ. ಇದಕ್ಕೂ ಸಹ ದೆನ್ ಇಲ್ಲಿ ನಾನು ಈ 6.5 ಲಕ್ಷ ಕೋಟಿ ಪ್ಯಾಕೇಜ್ ನಿಮ್ಗೆ ಏನು ಹೇಳ್ತಾ ಇದ್ದೇನೆ, ಇಲ್ಲಿ ಸುಳ್ಳಿನ ಕಂತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವತ್ತು 13ನೇ ತಾರೀಕು ಹೇಳಿರ್ತಕ್ಕಂಥದ್ದು ಮೊದಲನೇ ಕಂತಲ್ಲೇ ಹಲವಾರು ಸುಳ್ಳಿನ ಸರಮಾಲೆಗಳೇ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೀವು ದೊಡ್ಡ IAS ಆಫೀಸರ್ನ ಕೇಳಬೇಡಿ, ಒಬ್ಬ ಸಾಮಾನ್ಯ ಪ್ರಜೆ ಕೇಳಿದ್ರು ಮುಂದಿನ ದಿನಗಳಲ್ಲಿ ಇದು ಎಷ್ಟು ಜನಗಳನ್ನು ಮಿಸ್ಲೀಡ್ ಮಾಡ್ತಕ್ಕಂಥ ಮೂರ್ಖತನದ ಘೋಷಣೆಗಳು ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಇದು ಗೊತ್ತಾಗ್ತದೆ. ನಾನು ಈಗ ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಕೊಲ್ಯಾಟ್ರಲ್ ರಹಿತ ಆಟೋಮೆಟಿಕ್ ಸಾಲ ಹೇಳಿದ್ರಲ್ಲ 3 ಲಕ್ಷ ಕೋಟಿ, ಎಷ್ಟು ಇವತ್ತು ಈ ದೇಶದ ಜನತೆಯನ್ನು ನಿಮ್ಮಗಳನ್ನು ಸಹ ದಾರಿ ತಪ್ಪಿಸಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಪ್ರಶ್ನೆ. ನಾನು ಮೊದಲೇ ಹೇಳಿದ್ನಲ್ಲ, ಆಯೋಗ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಫೈನಾನ್ಸ್ ಕಮಿಷನ್ ಇವರಿಗೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡ್ತಕ್ಕಂಥ ವಿಷಯದಲ್ಲಿ ಆಟೋಮೆಟಿಕ್ ಸಾಲ ಕೊಡ್ತಕ್ಕಂಥದ್ದಕ್ಕೆ ಇದು ಅವರೇ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಕೇಂದ್ರದ ನಮ್ಮ ಫೈನಾನ್ಸ್ ಕಮಿಷನ್ನಲ್ಲಿ. ಇದು ದಿವಾಳಿ ಆಗಿರ್ತಕ್ಕಂಥ ಸಣ್ಣ ಉದ್ದಿಮೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಇವತ್ತು ಸ್ವಲ್ಪ ಇಂಪ್ರೂವ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬೆಂಬಲಿಸಬೇಕು ಅಂತ ಏನು ಹೇಳ್ತಾರೆ. ಇಲ್ಲಿ ಸರ್ಕಾರ ಹೋಮ್ವರ್ಕ್ ಮಾಡಲಿಲ್ಲ ಅನ್ನೋದಕ್ಕೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೇನೆ, ಸರಿಯಾದ ರೀತಿ ಹೋಮ್ವರ್ಕ್ ಆಗಲಿಲ್ಲ ಅನ್ನೋದಕ್ಕೆ. ಇಲ್ಲಿ ಸರ್ಕಾರ ಫೆಬ್ರವರಿ 29ನೇ ತಾರೀಕಿನವರೆಗೆ, ನಿಮ್ಮ 14ನೇ ತಾರೀಕು ಲಾಕ್ಡೌನ್ ಬಂತು, ಅದಕ್ಕಿಂತ ಮುಂಚೆ ಎಷ್ಟು ಕಂಪ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ವು, ಎಷ್ಟು ಕಂಪ್ನಿಗಳು ಏಪ್ರಿಲ್ 20ನೇ ತಾರೀಕೊಳಗೆ ಇನ್ ಬಿಟ್ವೀನ್ ದಿವಾಳಿ ಆಗಿದೆ, ಫೆಬ್ರವರಿ 29, 2020 ಫೆಬ್ರವರಿ 29, 2020ರವರೆಗೆ ಎಷ್ಟು ಆಕ್ಟಿವಿಟೀಸ್ ಸ್ಟಾಪ್ ಆಗಿತ್ತು, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಫೆಬ್ರವರಿ 29ರಿಂದ ಏಪ್ರಿಲ್ 30ನೇ ತಾರೀಕಿನವರೆಗೆ ಈ ಆಕ್ಟಿವಿಟೀಸ್ ಮೇಲೆ ಆದಂಥ ಎಫೆಕ್ಟು ಕೊರೋನಾ ಒಂದು ವೈರಸ್ನಿಂದ ಎಷ್ಟು ಕಾರ್ಖಾನೆಗಳು ದಿವಾಳಿ ಆದವು, ಆಕ್ಟಿವಿಟೀಸ್ ನಿಲ್ತು. ಇದನ್ನು ಒಂದು ಸರ್ವೆ ಮಾಡಿಸಿ ರೆಡಿ ಮಾಡಿ ಇಟ್ಕೋಬೇಕಲ್ಲ. 45 ಲಕ್ಷ ಇವತ್ತು ಈ ಒಂದು ಕಂಪ್ನಿಗಳೇನಿದ್ವು ಇದೆಲ್ಲ MSMEಗಳನ್ನ 45 ಲಕ್ಷ ಅಂತ ಏನು ಹೇಳಿದ್ದೀರಿ, ಇದು ಫೆಬ್ರವರಿ 29ಕ್ಕಿಂತ ಮುಂಚೆ ಯಾವ ದಿವಾಳಿ ಆಗಿದ್ದು, ಚೆನ್ನಾಗಿದ್ದು ಈ 2 ತಿಂಗಳಲ್ಲಿ ಯಾವ ದಿವಾಳಿ ಆಯಿತು, ಇದ್ರ ಬಗ್ಗೆ ಒಂದು ಸರ್ವೆ ಮಾಡಿ ಇಟ್ಕೋಬೇಕಾದಂಥ ಸರ್ಕಾರ ಯಾವುದೇ ರೀತಿಯಲ್ಲಿ ಸರ್ವೆ ಮಾಡಲಿಲ್ಲ, ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಳ್ಳಲಿಲ್ಲ. ಇದು ಈಗ ಕೇಂದ್ರ ಸರ್ಕಾರ ಇವತ್ತು ಈ ರೀತಿಯ ಬೇಜವಾಬ್ದಾರಿ ತಂದಿಂದ ಈಗೇನು ಘೋಷಣೆ ಮಾಡ್ಕೊಂಡಿದ್ದಾರೆ, ಇವತ್ತು 3 ಲಕ್ಷ ಕೋಟಿ ಹೇಳಿದ್ದಾರಲ್ಲ, ಇದು ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇವತ್ತು ಯಾವ ಈ ಕೇಂದ್ರ ಸರ್ಕಾರ 3 ಲಕ್ಷ ಕೋಟಿ ಹೇಳ್ತಾ ಇದ್ದಾರೆ, ಈ MSMEಗಳಿಗೆ ಕೊಡ್ತೀವಿ ಆರ್ಥಿಕ ನೆರವು ಅಂತೇಳಿ, ಕೊಲ್ಯಾಟ್ರಲ್ ವಿತೌಟ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೇಂದ್ರ ಸರ್ಕಾರವೇ ಕೊಟ್ಟು, ಇಲ್ಲಿ ಈ ರೀತಿಯ ಆಕ್ಟಿವಿಟೀಸು ಕಳೆದ 50 ವರ್ಷಗಳಿಂದ ನಡೀತಾ ಇದೆ. ಇವತ್ತು ಹೊಸದಾಗಿ ಇದೇನು ಪ್ರಾರಂಭ ಮಾಡಿರೋದಲ್ಲ, ಕಳೆದ 50 ವರ್ಷಗಳಿಂದ ಇದು ನಮ್ಮ ಪ್ರತಿ ವರ್ಷದ ಪ್ರೋಸೆಸ್. ಇದು ಇವರೇನು ಹೊಸದಾಗಿ ಇದನ್ನು ಪ್ರಾರಂಭ ಮಾಡಿರೋದಲ್ಲ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ 3 ಲಕ್ಷನ ಇವತ್ತು ವಿತೌಟ್ ಇದು ಗ್ಯಾರಂಟಿ ನಾವೇ ಕೊಡ್ತೀವಿ ಅಂತ ಏನು ಹೇಳ್ತಿದ್ದಾರೆ. ಇದು ಇವತ್ತು ತಂದಿರೋ ಕಾರ್ಯಕ್ರಮ ಅಲ್ಲ. ಬಹುಶಃ ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಡಿದೆ, ಇವತ್ತು ವಿಜಯ ಕರ್ನಾಟಕದಲ್ಲೂ ಬಂದಿದೆ ನಮ್ಮ ಆರ್ಥಿಕ ಸಚಿವರ ಒಂದು ಹೇಳಿಕೆ. 2008ರಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಕ್ಕಿದವ್ರಿಗೆಲ್ಲ ಅವ್ರ ಪಕ್ಷದ ಕಾರ್ಯಕರ್ತರಿಗೋ ಯಾರ್ಯಾರಿಗೋ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟು ಇಷ್ಟ ಬಂದಂಗೆ ಕೊಟ್ಟ ದುಡ್ಡು ವಾಪಸ್ ಬರಲಿಲ್ಲ, ನಾವು ಆ ರೀತಿ ಪ್ಯಾಕೇಜ್ ಕೊಡ್ತಾ ಇಲ್ಲ ಅಂತ ಇವತ್ತೇನೋ ಆರ್ಥಿಕ ಸಚಿವರು ಹೇಳಿರೋದು ಗಮನಿಸ್ತೆ ನಾನು ಪತ್ರಿಕೆಗಳಲ್ಲಿ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು, ಈ ಬ್ಯಾಂಕ್ಗಳಲ್ಲಿ ಹೆಚ್ಚುವರಿ ಸಾಲ ಕೊಡ್ತಕ್ಕಂಥ ಒಂದು ಉದ್ದಿಮೆ ಇದೇನಿದೆ, ಉದ್ದಿಮೆಗಳಿಗೆ ಇದು 50 ವರ್ಷದಿಂದ ನಡ್ಕೊಂಬಂದಿರ್ತಕ್ಕಂಥ ಏನು ಹೇಳಿದ್ದಾನೆ, ಇದು ನಿರಂತರ ಪ್ರಕ್ರಿಯೆ ಏನಾಗಿದೆ. ಈ ಡೆಪಾಸಿಟ್ಗಳನ್ನ ಇವತ್ತು ಬೆಳೆಸ್ಕೊಳ್ಳದೇ ಇದ್ದರೆ ಬ್ಯಾಂಕ್ಗಳು ಇದನ್ನು ಸಾಲ ಕೊಟ್ಟು ಸಾಲ ತಗೊಂಡು ಇದನ್ನು ಪ್ರೋಸೆಸ್ಗಳನ್ನ ಕಂಟಿನ್ಯೂ ಆಗದೆ ಹೋದರೆ ಇವತ್ತು ಯಾವ ರೀತಿಯಲ್ಲಿ ಇದು ಬೆಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪ್ರಶ್ನೆ. ಇದಾಯಿತು 2008ರಿಂದ ನಾನು ಹೇಳಿದೆ.
ಈ ಕೊಲಾಟ್ರಲ್ ಸಾಲಗಳನ್ನ ಕೊಟ್ಕೊಂಡ್ಬಂದರು. ಇಲ್ಲಿ ಪ್ರಶ್ನೆ 2019ರಲ್ಲಿ ಇದನ್ನು ತಾವು ದಯವಿಟ್ಟು ಗಮನಿಸಬೇಕು. 2019ರಲ್ಲಿ ಈ ದೇಶದಲ್ಲಿ ಎಲ್ಲ ಬ್ಯಾಂಕ್ಗಳು ಈ ಒಂದು ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಸಾಲ ಟೋಟಲಿ 87.46 ಲಕ್ಷ ಕೋಟಿ. ಇವತ್ತೇನು 3 ಲಕ್ಷ ಕೋಟಿ ಇವತ್ತು ಘೋಷಣೆ ಮಾಡ್ಕೊಂಡಿದ್ದಾರೆ. 87.46 ಲಕ್ಷ ಕೋಟಿ ರೂಪಾಯಿಗಳನ್ನು 19ರಲ್ಲಿ ಎಲ್ಲ ಬ್ಯಾಂಕ್ಗಳು ನೀಡಿರ್ತಕ್ಕಂಥ ಸಾಲ ಅದು 97.10 ಲಕ್ಷ ಕೋಟಿಗೆ ಏರಿಕೆ ಆಗ್ತದೆ. 87.46 ಲಕ್ಷ ಕೋಟಿಯಿಂದ 97.10 ಲಕ್ಷ ಕೋಟಿಗೆ ಏರಿಕೆ ಏನಾಯಿತು? ಈ ಕೋವಿಡ್ನ ವರ್ಷದಲ್ಲೂ 9.64 ಕೋಟಿ ಹೆಚ್ಚಿಗೆ ಆಗಿದೆ ಸಾಲ ಕೊಟ್ಟಿರ್ತಕ್ಕಂಥದ್ದು. 2021ನೇ ಸಾಲಿನಲ್ಲಿ ಇವರ ಆರ್ಥಿಕ ಗುರಿ ವೃದ್ಧಿ ಇರತಕ್ಕಂಥದ್ದು ವಾರ್ಷಿಕ ವೃದ್ಧಿ 14%. 14% ಅಂದರೆ ಮಾರ್ಚ್ 20ಕ್ಕೆ 13 ಲಕ್ಷ ಕೋಟಿ ರೂಪಾಯಿಗಳ ಲೆಕ್ಕ ಹಾಕಿದ್ರೀಗ. ಮಾರ್ಚ್ 20ಕ್ಕೆ 13 ಲಕ್ಷ ಕೋಟಿಗೆ. ಇಲ್ಲಿ ಇವರು ಪ್ರಶ್ನೆ ನಂದೇನು ಅಂದರೆ ಸುಮಾರು 100 ಲಕ್ಷ ಕೋಟಿವರೆಗೆ MSMEಗಳಿಗೆ ಸಾಲ ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಬ್ಯಾಂಕ್ಗಳು 100 ಲಕ್ಷ ಕೋಟಿ. ಈಗ 3 ಲಕ್ಷ ಕೋಟಿ ಪ್ಯಾಕೇಜ್ ಯಾತಿಗೆ ತಂದರು? ಯಾವ ಕಾರಣಕ್ಕೆ ಇದನ್ನು ಘೋಷಣೆ ಮಾಡ್ಕೊಂಡ್ರು? ಇದು ನನಗೆ ಅರ್ಥ ಆಗದೆ ಇರತಕ್ಕಂಥದ್ದು. ಈ ಸ್ಟಿಮ್ಯುಲಸ್ ಪ್ಯಾಕೇಜ್ ಹೆಸರಿನಲ್ಲೇನಾದರೂ 100 ಲಕ್ಷ ಕೋಟಿ ಕೊಡ್ತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಬ್ಯಾಂಕ್ಗೆ 3 ಲಕ್ಷ ಕೋಟಿಗೆ ಇಳಿಸಿದ್ದಾರಾ? ನಾನು ನಿಮ್ಗೆ ಮೊದಲೇ ಹೇಳಿದೆ, ನಮ್ಮ ಆರ್ಥಿಕ ವರ್ಷ ಪ್ರತಿ ವರ್ಷ ಎಷ್ಟು ಸಾಲ ಕೊಡ್ತಾರೆ, ಆರ್ಥಿಕ ವಾರ್ಷಿಕ ಗುರಿ 14% ಇರತಕ್ಕಂಥದ್ದೇನಿದೆ. ಇಲ್ಲಿ 3 ಲಕ್ಷ ಕೋಟಿ 100 ಕೋಟಿ ಕೆಪಾಸಿಟಿ ಇರತಕ್ಕಂಥ 100 ಲಕ್ಷ ಕೋಟಿ 3 ಲಕ್ಷ ಕೋಟಿಗೆ ಯಾಕೆ ಇಳಿಸೋದ್ರಿಂದ ರಿಡ್ಯೂಸ್ ಮಾಡಿದ್ರು? ಇದು ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ಹೊರಟಿದ್ದಾರೆ? ಇದೆಲ್ಲ ಬ್ಯಾಂಕ್ನಿಂದ ಕೊಡ್ತಕ್ಕಂಥ ಸಾಲಗಳು. ಕೇಂದ್ರ ಸರ್ಕಾರ ಅವರ ಟ್ರೆಜರಿಯಿಂದ ಕೊಡ್ತಕ್ಕಂಥದ್ದಲ್ಲ ಇದು. ಅದರಿಂದ ಇವತ್ತು ಈ 3 ಲಕ್ಷ ಕೋಟಿಗೆ ಏನು ಇಳಿಸಿದ್ದೀರಿ? ಇವತ್ತು ನಿಮ್ಮ ಫೈನಾನ್ಸ್ ಕಮಿಷನ್ನು ಏನು ರೆಕಮೆಂಡ್ ಮಾಡಿದರು? ಯಾವ ಕಾರಣಕ್ಕೆ ರೆಕಮೆಂಡ್ ಮಾಡಿದರು? ಇವತ್ತು ಈ ಒಂದು ಕೊರೋನಾ ವೈರಸ್ನ ಹಿನ್ನೆಲೆ ಒಳಗೆ ಇವರಿಗೆ ಲೇಬರ್ಸ್ಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ, ಇವರಿಗೆ ಬಿಲ್ ಕಟ್ಟಲಿಕ್ಕಾಗಿಲ್ಲ, ವಾಟರ್ ಬಿಲ್ನ, ಕರೆಂಟ್ ಬಿಲ್ ಕಟ್ಟಲಿಕ್ಕಾಗಿಲ್ಲ. ಈ ಹಿನ್ನೆಲೆ ಒಳಗೆ ಈ ಒಂದು MSMEಗಳಿಗೆ ನೆರವು ನೀಡಬೇಕು ಅಂತಕ್ಕಂಥದ್ದೇನಿದೆ. ಇಲ್ಲಿ ಪ್ರಶ್ನೆ ಇವತ್ತು ಈ ಸರ್ಕಾರ ತೆಗೆದುಕೊಂಡಂಥ ಈ ಪ್ಯಾಕೇಜ್ನಿಂದ ಯಾವುದೇ ರೀತಿಯ ಒಂದು ಬಿಡುಗಾಸು ಬಜೆಟ್ನ ಅಲೋಕೇಶನ್ ಏನಿದೆ ಅದರ ಮೇಲೆ ಹೊರೆ ಇಲ್ಲದೆ ಈ ಬ್ಯಾಂಕ್ಗಳ ಮುಖಾಂತರ ಸಾಲದ ರೂಪದಲ್ಲಿ ಕೊಡ್ತಕ್ಕಂಥದ್ದೇನಿದೆ ಇದು ಯಾವುದೇ ರೀತಿಯಲ್ಲೂ ಇವತ್ತಿನ ಈ ಕೊರೋನಾ ವೈರಸ್ನ ಎಫೆಕ್ಟ್ ಏನಿದೆ ಇದರಿಂದ ಉದ್ಯಮಗಳು ಇನ್ನೂ ಹೆಚ್ಚಿನ ಸಾಲದ ಸಂಕಷ್ಟಕ್ಕೆ ಒಳಗಾಗ್ತಾರೋ ಹೊರತು ಇವು ಯಾವುದೇ MSMEಗಳಿಗೆ ಇವತ್ತು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗಿಲ್ಲ. ದಯವಿಟ್ಟು ಇದನ್ನು ತಾವು ಸೂಕ್ಷ್ಮವಾಗಿ ಅರ್ಥೈಸ್ಕೋಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತೇನೆ. ಇನ್ನು TDS 25% ಕಡಿತಗೊಳಿಸಿದ್ದೀವಿ ಅಂತ ಏನು ಹೇಳ್ತಾರೆ? ಇಲ್ಲಿ ಪ್ರಶ್ನೆ, ಪ್ರತಿಯೊಬ್ಬ ವ್ಯಕ್ತಿಗೆ ಉದ್ಯೋಗಿಗೆ ಇವತ್ತಿನ ಈ 2.5% ಹಣ ಸಿಗಬಹುದು. ಆದರೆ ಅಂತಿಮವಾಗಿ ತೆರಿಗೆ ಕಟ್ಟಬೇಕಲ್ಲ, ತೆರಿಗೆ ಕಟ್ಟಬೇಕಾದ್ರೆ ಬಡ್ಡಿ ಸಮೇತ ಕಟ್ಟಬೇಕಾಗಿರೋದ್ರಿಂದ ಅವನು ಇನ್ನೂ ಸಂಕಷ್ಟಕ್ಕೆ ಒಳಗಾಗ್ತಾನೆ. ಇಲ್ಲಿ ಯಾವುದೇ ರೀತಿ ಪರಿಹಾರ ಬಂದಿಲ್ಲ ಇಲ್ಲಿ TDSನಲ್ಲಿ. ಅದರ ಜೊತೆಗೆ ಈ ಒಂದು ಆರ್ಥಿಕ ವೃದ್ಧಿ ಇಳಿಯುತ್ತೆ ಅಂತ ಇವರೇ ಹೇಳ್ತಾರಲ್ಲ ಸರ್ಕಾರವೇ. ಇದರಿಂದ ಈ ಆರ್ಥಿಕ ವೃದ್ಧಿ ಇಳಿಸ್ತಕ್ಕಂಥದ್ದು ಫಿಸ್ಕಲ್ ಡೆಫಿಸಿಟ್ನ ಇವತ್ತು ಎಲ್ಲ ಒಂದು ಕಡೆ ಅದಕ್ಕೆ ರೆಮಿಡೀಸ್ನ ಇವರು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಇವರು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ TDS ಅಂತಕ್ಕಂಥದ್ದೇನಿದೆ ಪ್ರತಿಯೊಬ್ಬರು ಮತ್ತೆ ಮುಂದೆ ಕಟ್ಟಲೇಬೇಕಾಗ್ತದೆ ತೆರಿಗೆ ಮುಖಾಂತರ. ಆಗ ಇನ್ನೂ ಸಂಕಷ್ಟಕ್ಕೆ ಸಾರ್ವಜನಿಕರನ್ನು ಒಳಗೊಳಿಸ್ತಾರೆ ಇಂಥ ಉದ್ಯೋಗಿಗಳನ್ನ. ಅದ್ರ ಜೊತೆಗೆ ಇವರು 50,000 ಕೋಟಿ ಹೇಳಿದ್ರಲ್ಲ, ಈ 25% ಕಡಿತ ಮಾಡಿರೋದಕ್ಕೆ. ಈ 50,000 ಕೋಟಿನ ಯಾರಿಗೆ ಕೊಡ್ತಾರೆ ಮತ್ತು ಯಾತಕ್ಕೆ ಇಟ್ಟರು ಅಂತಕ್ಕಂಥದ್ದು ಬಹುಶಃ ಎಕನಾಮಿಸ್ಟ್ಗಳಲ್ಲಿ ಕೇಳಿ ದಯವಿಟ್ಟು. ಈ 50,000 ಕೋಟಿನ ಏನಕ್ಕೆ ಇಟ್ಕೊಂಡವ್ರೆ, ಇದು ಯಾರಿಗೆ ಕೊಡ್ತಾರೆ? ಬಹುಶಃ ಆರ್ಥಿಕ ಸಚಿವರೇ ಸ್ಪಷ್ಟೀಕರಣ ಕೊಡಬೇಕು ನನ್ನ ಅಭಿಪ್ರಾಯದಲ್ಲಿ.
ಅದರಿಂದ ಇಲ್ಲಿ ಪ್ರಶ್ನೆ ಇನ್ನೊಂದು, ಈ ರೀಫಂಡ್ ಮಾಡ್ತೀವಿ ಅಂದ್ರಲ್ಲ, ತೆರಿಗೆ ವಾಪಸಾತಿದ್ದು, ಇವತ್ತು ಇಲ್ಲಿವರೆಗೆ ಯಾತಕ್ಕೆ ತೆರಿಗೆ ಕಟ್ಟಿರ್ತಕ್ಕಂಥವ್ರಿಗೆ ತೆರಿಗೆ ವಾಪಸ್ ಕೊಡ್ತಕ್ಕಂಥದ್ದನ್ನು ಮುಂದೆ ಡೆಫರ್ ಮಾಡ್ಕೊಂಬಂದರು. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ರೀಫಂಡ್ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಕೈಗಾರಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತೀವಿ ಅಂತ ಏನು ಹೇಳ್ತಾರೆ, ಇದನ್ನು ಮುಂಚೆನೇ ನೀವು ಕೊಟ್ಟಿದ್ರೆ ಇವತ್ತು ಆ ಕೈಗಾರಿಕೆಗಳು ಉಳಿತಾ ಇರಲಿಲ್ವಾ? ತೆರಿಗೆ ರೀಫಂಡ್ ಕೊಡ್ತೀವಿ ಅಂತ ಹೇಳಿದ್ರೇನೋ 15,000-18,000 ಕೋಟಿ ಏನು ಹೇಳ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ, ಅವರಿಗೆ ಉದ್ಯಮಿಗಳಿಗೆ ಬಂಡವಾಳದಲ್ಲಿ 13% ಪ್ರತಿ ವರ್ಷ ಅವ್ರ ಮೇಲೆ ಹೊರೆ ಇರತಕ್ಕಂಥದ್ದೇನಿದೆ, ಅವರಿಗೆ ಆದಾಯ ತೆರಿಗೆ ಬಡ್ಡಿ ಕೇವಲ 4.5% ಸಿಗುತ್ತೆ. ಇಲ್ಲಿ ಪ್ರಶ್ನೆ, ಒಂದು ವರ್ಷದವರೆಗೆ ಇವ್ರನ್ನ ಕಾಯಿಸ್ತಕ್ಕಂಥದ್ದೇನಿದೆ, ಮೊದಲೇ ರೀಫಂಡ್ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು. ಅದರಿಂದ ಅದರ ಜೊತೆಗೆ ಈ ರೀಫಂಡ್ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ರೀಫಂಡ್ ಇದೆ ಕೊಡಬೇಕಾದಂಥದ್ದು. ನೀವು 5 ಲಕ್ಷಕ್ಕೂ ಹೆಚ್ಚಿನ ರೀಫಂಡ್ ಕೊಡ್ತಕ್ಕಂಥದ್ದನ್ನು ನಿಮ್ಮ ಹತ್ರನೇ ಇಟ್ಕೊಂಡು ಸರ್ಕಾರ ಯಾತಿ ಕೊಡಲಿಲ್ಲ? ದುಡ್ಡಿಲ್ಲ ನಿಮ್ಮ ಹತ್ರ. ಈಗ ನೀವೇನು ಹೇಳ್ತೀರಿ, ಹಾಗಿದ್ರೆ ಇದಕ್ಕೆ ರೀಫಂಡ್ ಕೊಡೋದು ಡಿಲೇ ಮಾಡಿದ್ದೀರಲ್ಲ. ಅವ್ರಿಗೇನಾದರೂ ನೀವು 20 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಇವ್ರಿಗೇನಾದರೂ ಹೆಚ್ಚಿನ ಹಣ ಇವತ್ತು ಭಾರತ ಸರ್ಕಾರ ಪೆನಾಲ್ಟಿನ ಅವರೇ ತಲೆ ಮೇಲೆ ಒತ್ಕೋತಾರ? ಒಂದು ಇವರಿಗೆ ದುಡ್ಡು ಕೊಡದೆ ಇಲ್ಲಿವರೆಗೆ 5 ಲಕ್ಷ ರೀಫಂಡ್ ಮಾಡಿದೆ. ಅದರಿಂದ ಈ ರೀತಿಯ ಪ್ಯಾಕೇಜ್ 13ನೇ ತಾರೀಕಿಂದ ಏನಿದೆ, ಇದು ಸರ್ಕಾರ ಇನ್ನೊಂದು ರೀತಿಯಲ್ಲಿ ದೇಶದ ಜನತೆಯನ್ನು ಇವತ್ತು ಅತ್ಯಂತ ಒಂದು ರೀತಿಯಲ್ಲಿ ಲೈಟರ್ ಮೇಲೆ ತಗೊಂಡಿದ್ದಾರೆ. ಆರ್ಥಿಕ ಸಚಿವರು ಲಘುವಾಗಿ ಪರಿಗಣಿಸಿದ್ದಾರೆ. ಇವರು ಹೇಳಿದ್ದೆಲ್ಲ ಜನ ನಂಬ್ತಾರೆ. ಯಾವ ರೀತಿ ಬೇಕಾದ್ರೂ ಮಿಸ್ಲೀಡ್ ಮಾಡಿ ಜನಗಳನ್ನು ದಾರಿ ತಪ್ಪಿಸ್ಬೋದು. ಈ ರೀತಿಯ ಇವರ ಒಂದು ಪ್ಯಾಕೇಜ್ಗಳೇನಿದೆ, ಇದು ಮೊದಲನೇ ಕಂತು. ನಿಮಗೆ ನೆಕ್ಸ್ಟು ಇನ್ನು 2, 3 ಹಾಕಿದೆಯಲ್ಲ, ಬಹುಶಃ ನಾಳೆ ನಾಡಿದ್ರಲ್ಲಿ ಇನ್ನೊಂದು ದಿವಸ ಭೇಟಿ ಮಾಡ್ತೀನಿ ನಿಮಗೆ. ಆ ಕಂತಿನ ಹಣೆ ಬರಗಳು ಏನಿದೆ ಅಂತಕ್ಕಂಥದ್ದು ವಿವರವಾಗಿ ನಿಮ್ಮ ಮುಂದೆ ಇಡ್ತೀನಿ. ಇನ್ನೊಂದು, ನಾನು ಮೊನ್ನೆನೇ ನಿಮ್ಗೆ ಹೇಳಿದ್ದೆ, ಇಲ್ಲಿ ನೋಡಿ, ನಿಮ್ಮ ಇವರು ಕೊಟ್ಟಿದ್ದಾರೆ ಪಾಪ, ನಮ್ಮ ಕರ್ನಾಟಕದ ಕಾಸಿಯಾದವರು ಯಾರು ಬಂದಿರೋ ಒಂದು 15-20 ಜನ, ಅವರು ರಿಮಾರ್ಕ್ಸ್ಗಳಾಕಿ ಯಾವ್ಯಾವುದು ಸರ್ಕಾರಕ್ಕೆ ಹೊರೆ ಬೀಳ್ತದೆ ಇದೆಲ್ಲ 20 ಲಕ್ಷ ಕೋಟಿ ಅವರೊಂದು ಕೊಟ್ಟೋದ್ರು ನನಗೆ. ಕಾಸ್ಟ್ ಗೌರ್ಮೆಂಟ್ ಸಬ್ಸಿಡಿ ಆರ್ ಕ್ಯಾಶ್ ಓವರ್ಫ್ಲೋ 20 ಲಕ್ಷ ಕೋಟಿಲಿ 3,20,000 ಕೋಟಿ ಅಂತ ಅವ್ರು ಕೊಡ್ತಾರೆ. ಇನ್ನು ಲೋನ್ ಆ್ಯಂಡ್ ಅದರ್ ಲಿಕ್ವಿಡಿಟಿ ಮೆಷರ್ಸ್ ನೋ ಕಾಸ್ಟ್ ಆರ್ ಕ್ಯಾಶ್ ಔಟ್ಫ್ಲೋ ಟು ಗೌರ್ಮೆಂಟ್ 16,60,000 ಕೋಟಿ ಅಂತ ಕೊಡ್ತಾರೆ. ನಮ್ಮ ಕಾಸಿಯಾದವ್ರು ಯಾರೋ ಬಂದು ಪಾಪ ಪತ್ರಿಕೆಗಳಲ್ಲಿ ತುಂಬ ಒಳ್ಳೆಯ ಇದು ಅಂತಾರೆ, ಇಲ್ಲಿ ಬಂದು ಕೊಟ್ಟೋದ್ರೆ ನಮ್ಮ ಕಷ್ಟ ಹಿಂಗಾಗಿದೆ ಪಾಪ. ಅವರೆಲ್ಲ ಒಂದು ಮನವಿನ ಕೊಟ್ಟೋದ್ರಿ ಇಲ್ಲಿ ನನಗೆ ಬಂದು 15 ಜನ, ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದ್ದೀವಿ ಅಂತ. ನಾನು ಮೊನ್ನೆ ನಿಮ್ಮ ಗಮನಕ್ಕೆ ತಂದೆ, ನಮ್ಮ ಸರ್ಕಾರದೊಂದು ಪ್ಯಾಕೇಜು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಅಲ್ಲಿ ಕ್ಲೋಸ್ ಮಾಡ್ತೀನಿ ಈಗ ನಿಮ್ಗೆ. ಇವತ್ತಿಗೆ ನಿಮಗೆ ತೊಂದರೆ ಕೊಡೋದಿಲ್ಲ. ಇಲ್ಲಿ ಸರ್ಕಾರ ಆಟೋ ಡ್ರೈವರ್ಸ್ಗಳಿಗೆ ನಾನು ಅವತ್ತೇ ಹೇಳಿದೆ, 1,600 ಕೋಟಿ ಪ್ಯಾಕೇಜ್ ಇದೆಯಲ್ಲ, ಇದು ಹೂ ಮುಡ್ಸೋ ಕೆಲಸ ಮಾಡಬೇಡಿ ಅಂತ ಹೇಳಿದೆ. 1,600 ಕೋಟಿ ಪ್ಯಾಕೇಜ್ನ ಪಾಪ ಕೆಲವು ನಮ್ಮ ಕಾಂಗ್ರೆಸ್ ನಾಯಕರಿಗೂ ಸಹ ಹೃದಯ ವೈಶಾಲ್ಯತೆ ಸರ್ಕಾರದ್ದು. ಏನು ಯಾರು ಕೊಡದೇ ಇರೋ ಪ್ಯಾಕೇಜ್ ಕೊಟ್ಬಿಟ್ರು ಅಂತ ಅಭಿನಂದನೆಗಳು ಬೇರೆ ಸಲ್ಲಿಸ್ಬಿಟ್ರೆ ಎಲ್ಲರನ್ನು. ಬಹುಶಃ ನಾನು ಅವತ್ತು ಸಹ ವಾಸ್ತವಾಂಶವನ್ನು ನಾನು ರಾಜಿ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅವತ್ತು ಸಹ ನೇರವಾಗಿ ಹೇಳಿದೆ, ಜನಕ್ಕೆ ಮೋಸ ಮಾಡಬೇಡಿ ಅಂತ ಹೇಳಿ. ಇಲ್ಲಿ 7.5 ಲಕ್ಷ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳದು ಒಂದು ಪತ್ರಿಕಾ ಪ್ರಕಟಣೆ ಅಂತ ಬಹುಶಃ ನಿಮಗೆಲ್ಲ ಬಂದಿರ್ಬೋದು ಕಾಪಿ. ಇದು ಕೇಂದ್ರ ನಮ್ಮ ರಾಜ್ಯ ಸರ್ಕಾರದ್ದು 1,600 ಕೋಟಿ ಪ್ಯಾಕೇಜ್ ಇದೆಯಲ್ಲ, ಇದರಲ್ಲಿ ಪಾಪ ಅವ್ರು ಹೇಳ್ತಾರೆ, ಏನೋ ಒಂದು ಸೇವಾ ಸಿಂಧು ವೆಬ್ ಪೋರ್ಟ್ನ ಅರ್ಜಿ ಹಾಕಿ ಅಂತ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವ್ರ ಕಂಡೀಷನ್ಗಳು, ಹಲವಾರು ಕಂಡೀಷನ್ಗಳಿದೆ, ಅದು ಬೇಕಾದ್ರೆ ಒಂದು ಕಾಪಿ ಕೊಡ್ತೀನಿ ನಿಮಗೆ. ಆಮೇಲೆ ಅವ್ರು ಹೇಳ್ತಾರೆ, ಕೆಲವೊಮ್ಮೆ ಫಲಾನುಭವಿಗಳ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಅವರುಗಳಿಗೆ ಪರಿಹಾರ ನೀಡುವ ಅಗತ್ಯತೆಯ ಬಗ್ಗೆ ಗಮನ ಹರಿಸಿ ಅರ್ಹ ಫಲಾನುಭವಿಗಳಿಂದ ಲಾಕ್ಡೌನ್ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿಲ್ಲದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪಡೆದು ಪರಿಹಾರ ನೀಡಲು ಅಗತ್ಯ ಕ್ರಮ ವಹಿಸ್ತಕ್ಕದ್ದು ಅಂತ ಹೇಳಿ ರಿಲೀಸ್ ಆಗಿರೋದು. ಎಷ್ಟು ದುಡ್ಡು ಅದಕ್ಕೆ? ಆಟೋ ಡ್ರೈವರ್ಸ್ಗೆ, ಓಲಾ ಯೂಬರ್ ಡ್ರೈವರ್ಸ್ಗೆ ಈ ಆದೇಶವನ್ನು, ಇಲ್ಲಿ ಈ ವೆಚ್ಚವನ್ನು 2021ನೇ ಆಯವ್ಯಯದ ಲೆಕ್ಕ ಶೀರ್ಷಿಕೆ 3055-00-00-800-0-15 ಅಡಿಯಲ್ಲಿ ಒದಗಿಸಿರುವ 20 ಕೋಟಿಗಳಡಿಯಲ್ಲಿ ಭರಿಸಲು ಬಿಡುಗಡೆಗೊಳಿಸಿದ ಅನುದಾನವನ್ನು ಒದಗಿಸಲಾಗುವುದು ಅಂತ ಹೇಳ್ತಾರೆ.
20 ಕೋಟಿ ಹಣ ಏನು ಬಿಡುಗಡೆ ಮಾಡ್ತಾರೆ, 7.5 ಲಕ್ಷ ಜನ ಅಂತ ಇವರು ಎಸ್ಟಿಮೇಟ್ ಮಾಡಿ ಘೋಷಣೆ ಮಾಡಿದ್ರು. 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ, ದಯವಿಟ್ಟು ತಾವೇ ಡಿವೈಡ್ ಮಾಡಿ. 20 ಕೋಟಿನಲ್ಲಿ ಎಷ್ಟು ಜನ ನಿಮ್ಮ ಆಟೋ ಡ್ರೈವರ್ಗಳಿಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ? ಇಲ್ಲಿ ಅವರ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿರ್ತವೆ ಕೆಲವರಿಗೆ, ಅದನ್ನು ಬೈಫರ್ಕೇಟ್ ಬೇರೆ ಮಾಡಿ ಅಂತ ಹೇಳ್ತಾರೆ. ಇದು ರಾಜ್ಯ ಸರ್ಕಾರದ ದೊಡ್ಡ ಮಟ್ಟದ ಪ್ಯಾಕೇಜ್. ಇದೇ ಪ್ಯಾಕೇಜ್ ಕೇಂದ್ರ ಸರ್ಕಾರದ್ದು. ಅವರು ಇಬ್ಬರು ಸೇರ್ಕೊಂಡು ಯಾವ ಥರ ಪ್ಯಾಕೇಜ್ಗಳು ಕೊಟ್ಕೊಂಡು ಹೊರಟಿದ್ದಾರೆ. ಇವತ್ತು ಆಟೋ ಡ್ರೈವರ್ಗಳು ಇವತ್ತು ಬೆಳಗ್ಗೆ ಪಾಪ ನೀವೇ ಟಿ ವಿ ಹೊಡಿತಾ ಇದ್ದೀರಿ, ಪ್ಯಾಸೆಂಜರ್ಸ್ ಇಲ್ಲ, ಭಾಳ ಕಷ್ಟದಲ್ಲಿದ್ದಾರೆ. ರಸ್ತೆಯಲ್ಲೆಲ್ಲ ಆಟೋ ಡ್ರೈವರ್ಗಳು ನಿರಾಸೆಯಿಂದ ಕಾಯ್ಕೊಂಡು ನಿಂತಿದ್ದಾರೆ ಪ್ಯಾಸೆಂಜರ್ಗಳಿಂತ ನೀವೇ ಹೊಡಿತಾ ಇದ್ದೀರಿ. ಇವತ್ತು ಅವನ ಪರಿಸ್ಥಿತಿಗಳು ಏನಿದೆ? 20 ಕೋಟಿ ಕೊಟ್ಬಿಟ್ಟು ಈ ರೀತಿಯಲ್ಲಿ ಚಕ್ಕಂದ ಆಡಿದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಸರಿ? ಕ್ಷೌರಿಕರು ಅಂತ ಏನೋ ಹೇಳ್ಕೊಂಡ್ರಿ 2.5 ಲಕ್ಷ, ಅದು ಇನ್ನೊಂದು ದೊಡ್ಡ ಕಥೆ ಇದೆ. ನೆರೆ ಅವಳಿಗೆ ನೀವೇ ಪತ್ರಿಕೆಯಲ್ಲಿ ಬರೆದ್ರಿ, ನೆನ್ನೆ ಫೋಟೋಗಳಾಗಿ ಬರೆದಿದ್ದೀರಿ ಕೆಲವು ಪತ್ರಿಕೆಯಲ್ಲಿ, ಎಷ್ಟರ ಮಟ್ಟಿಗೆ ಇವರು ಪರಿಹಾರ ಕೊಟ್ಟರು ಅಂತ ಹೇಳಿ. ಅದೇ ಪ್ಯಾಕೇಜ್ ಈ ರೀತಿ ಇಂಥ ಪರಿಸ್ಥಿತಿನಲ್ಲಿ ಜನಗಳ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ. ನೆನ್ನೆ ಏನೋ ಕೆಲವು ಲಾಕ್ಡೌನ್ ಫ್ರೀ ಮಾಡ್ಕೊಂಡ್ರಿ, ಘೋಷಣೆ ಮಾಡಿದ್ರಿ, ಹೋಗಲಿ ಅದೆಲ್ಲ ಮಾಡಬೇಕು. ಪ್ರತಿದಿನ ಅದೇನೋ ಮೀಟಿಂಗ್ ಅಂತಾರೆ, ನನಗೆ ಗೊತ್ತಿಲ್ಲ. ನನಗೆ ಒಂದು ಪ್ರಿಪರೇಟ್ರಿ ಯಾವ ರೀತಿ ಮಾಡ್ಕೋಬೇಕು ಪ್ರಿಪ್ರೇಷನ್ಗಳು, ಅದು ಮಾಡ್ಕೊಳ್ಳದೆ ಈ ರೀತಿಯ ಪ್ರತಿದಿನ ಮುಜುಗುರಿಕೆ ಯಾಕೆ ಒಳಗಾಗಬೇಕು? ಬಸ್ಗಳಲ್ಲಿ ಸ್ಯಾನಿಟೈಸರ್ ಇಟ್ಟಿಲ್ಲ ಅಂತ ಟಿ ವಿಲಿ ನೀವೇ ಹೊಡಿತಾ ಇದ್ದೀರಿ, ಮಾಸ್ಕ್ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ, ಅದರಲ್ಲೂ ದುಡ್ಡು ಹೊಡೆಯೋದು, ಆಮೇಲೆ ಲೆಕ್ಕ ತೋರಿಸೋದು. ಸ್ಯಾನಿಟೈಸರ್ ಇಷ್ಟು ಖರೀದಿ ಮಾಡಿದ್ದೀವಿ, ಮಾಸ್ಕ್ಗಳು ಇಷ್ಟು ಖರೀದಿ ಮಾಡಿದ್ದೀವಿ, ಎಲ್ಲೋಯ್ತಪ್ಪ ಅಂತಂದರೆ ಅದು ಯಾರ್ಯಾರು ಜೋಬ್ಗೆ ಹೋಗ್ತದೋ ಗೊತ್ತಿಲ್ಲ. ಈ ಮಟ್ಟಿಗೆ ಇಳಿಬೇಡಿ ದಯವಿಟ್ಟು. ಈಗ ಇಲ್ಲಿವರೆಗೆ ಯಾರೂ ನಿಮ್ಮನ್ನು ಗಮನಿಸಲಿಲ್ಲ, ಎಲ್ಲ ಕೊರೋನಾ ಕಡೆ ನಿಮ್ಮ ಗಮನ ಇತ್ತು. ಮಾಧ್ಯಮದ ಮಿತ್ರರು ಸಹ ಬಹುಶಃ ಕೊರೋನಾದ ಪ್ರತಿದಿನದ ಬೆಳವಣಿಗೆ ಬಗ್ಗೆ ನಿಮ್ಮ ಗಮನ ಕಾನ್ಸಂಟ್ರೇಷನ್ ಇಟ್ಟಿದ್ರೆ ಬಹುಶಃ ಮುಂದಿನ ದಿನಗಳು ಈ ಲಾಕ್ಡೌನ್ ಫ್ರೀ ಆದಾಗೆ ನಿಮ್ಮ ಗಮನ ಇಲ್ಲಿವರೆಗೆ ಏನು ಬೆಂಬಲ ಕೊಟ್ಕೊಂಬಂದಿರಲ್ಲ, ಬಹುಶಃ ನಮಗಿಂತ ಹೆಚ್ಚಾಗಿ ನಿಮ್ಮಿಂದಲೇ ಶುರುವಾಗ್ತದೆ ಈ ಲೋಪದೋಷಗಳ ಬಗ್ಗೆ ಸಾರ್ವಜನಿಕರು ಕಣ್ಣು ತೆರೆಸ್ತಕ್ಕಂಥದ್ದು. ಈಗ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡದೇ ಇದ್ದರೆ ಬಹುಶಃ ಭಾಳ ದಿವಸ ಜನಗಳನ್ನು ಸುಳ್ಳು ಹೇಳ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಂಡು ನಡೆಸಲಿಕ್ಕೆ ಆಗೋದಿಲ್ಲ ಸರ್ಕಾರನ. ಸರಿಯಾದ ರೀತಿಯಲ್ಲಿ ಇವತ್ತೂ ಸಹ ನಾನು ಕೇಂದ್ರದ ಆರ್ಥಿಕ ಸಚಿವರಿಗೆ ಮನವಿ ಮಾಡ್ತೇನೆ, ಈ ರೀತಿಯ ಪೊಳ್ಳು ಘೋಷಣೆಗಳನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಇವತ್ತು ಎಲ್ಲಿ ನಮಗೆ ಈ ಒಂದು ಕೊರೋನಾ 19ನ ಎಫೆಕ್ಟ್ ಇದೆ, ಕೋವಿಡ್-19ನ ಎಫೆಕ್ಟ್ ಇದೆ, ಇದಕ್ಕೆ ಎಲ್ಲಿ ಯಾವ ರೀತಿಯಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಸರ್ಕಾರದಿಂದ ನಾವು ನೆರವುಗಳನ್ನು ಕೊಡಬೇಕಾಗ್ತದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಗಮನ ಕೊಡಿ. ಒಳ್ಳೆ ಇಂಗ್ಲೀಷ್ ಮಾತಾಡ್ಬೋದು, ಒಳ್ಳೆ ಇಂಗ್ಲೀಷ್ ಮಾತಾಡೋದ್ರಿಂದ ಬಡವರ ಹೊಟ್ಟೆನ ತುಂಬಿಸ್ಲಿಕ್ಕಾಗಲ್ಲ. ಇವತ್ತು ನಮಗೆ ಬೇಕಾಗಿರೋದು ನಿಮ್ಮ ಸಾಲ ಅಲ್ಲ, ಸಾಲದ ಹೊರೆ ಅಲ್ಲ. ಇವತ್ತು ಬಡವರ ಜೀವ ಉಳಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ನಾನು ಮಾಧ್ಯಮದ ಮಿತ್ರರ ಮುಖಾಂತರ ಮನವಿ ಮಾಡ್ತೇನೆ. ಕಾಪಿ ಕೊಟ್ಬಿಡಿ, ಎಲ್ಲರೂ ಕೊಡಿ. ಏನ್ರಿ? ಹಾಂ, ನಂದು ಮುಗೀತು ಬರ್ತದೆ. ಆಮೇಲೆ ಇನ್ನೊಂದು, ನಾನು ಆ್ಯಕ್ಚುಲಿ ಈಗ ಇದು ಮುಗಿದ ಮೇಲೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಇಲ್ಲಿ ಮಾಧ್ಯಮದ ಮಿತ್ರರಿಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಇವತ್ತು. ಯಾಕೆಂದರೆ ಮೊನ್ನೆ ದಿನ ಬಾಳೆ ಗಿಡಗಳು ಸುಮಾರು 180 ಎಕರೆನಲ್ಲಿ ನಾಶ ಆಗಿದೆ. ಅದರಲ್ಲಿ ಒಬ್ಬ ಕಿಡ್ನಿ ಪೇಷಂಟು, ನಾನೇ ಮುಖ್ಯಮಂತ್ರಿ ಇದ್ದಾಗ 5 ಲಕ್ಷ ರೂಪಾಯಿ ಕೊಟ್ಟು ಅವ್ನಿಗೆ ಆಪ್ರೇಷನ್ ಮಾಡಿ ಅವನಿಗೇನೋ ಜೀವ ಕೊಟ್ಟಿದ್ವು. ಡ್ರೈವರ್ ಅವನಿಗೆ ಡ್ರೈವರ್ ಕೆಲಸ ಮಾಡಿದ್ರೆ ಮತ್ತೆ ನಿನ್ನ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತದಪ್ಪ ಅಂತ ಹೇಳಿ ಕೆಲವರೆಲ್ಲ ಅಡ್ವೈಸ್ ಮಾಡಿದ ಮೇಲೆ ಡಾಕ್ಟ್ರುಗಳು ಅಲ್ಲೆಲ್ಲ ಹೋಗಿ ಹಳ್ಳಿ ಒಳಗೆ 5 ಎಕರೆ ಭೂಮಿನ ಲೀಸಿಗೆ ತೊಗೊಂಡು ಬಾಳೆ ಹಾಕೊಂಡಿದ್ದ. ಇವತ್ತು 8 ಲಕ್ಷ ರೂಪಾಯಿ ಬಾಳೆ ಸಂಪೂರ್ಣ ನಾಶ ಆಗೋಗಿದೆ. ಇವತ್ತು ಅಲ್ಲಿ ಆ ರೈತರನ್ನ ಭೇಟಿ ಮಾಡಿ ಒಂದು 4-5 ಹಳ್ಳಿಲಿ ಪ್ರಾಬ್ಲಮ್ ಇದೆ. ಇವತ್ತು ರಾಜ್ಯ ಸರ್ಕಾರಕ್ಕೂ ನನ್ನ ಮುಖ್ಯ ಕಾರ್ಯದರ್ಶಿಗಳು ಮನವಿ ಮಾಡಿದ್ದೀನಿ, DC-ಗೂ ಮನವಿ ಮಾಡಿದ್ದೀನಿ. ಇವತ್ತು ಒಂದೊಂದು ಎಕರೆನಲ್ಲಿ ಬಾಳೆ ಬೆಳಿಬೇಕಾದ್ರೆ ಕನಿಷ್ಠ 1 ಲಕ್ಷ ರೂಪಾಯಿಗಳವರೆಗೆ ವೆಚ್ಚ ಆಗ್ತದೆ. ಅವರಿಗೆ 8 ಲಕ್ಷ 10 ಲಕ್ಷ ರೂಪಾಯಿ ಬೆಳೆ ಕಳ್ಕೊಂಡಿದ್ದಾರೆ. ಹೆಚ್ಚಿನ ನೆರವು ಕೊಡಿದ್ದಕ್ಕೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ 2,500 ಸಾವಿರ ಕೊಡ್ತೀವಿ ಅಂತ ಎಕರೆಗೆ. 2,500 ಸಾವಿರದಲ್ಲಿ ಅವ್ರ ಪಾಪ ಬದುಕೇನಾಗಬೇಕು ರೈತರು? ಸಾಲ ಕೂಡ ದೊಡ್ಡದಲ್ಲ. ಅವನ ಪರಿಸ್ಥಿತಿಗಳು ಈ ರೀತಿ ಏನಿದೆ.
ಬಾಳೆ ತೋಟ ಸಂಪೂರ್ಣ ನಾಶ ಆಗಿದೆ ಬ್ರದರ್. ಎಕರೆಗೆ 2,500, ಹೆಕ್ಟರ್ಗೆ 15,000 ಅಂದರೆ ಲೆಕ್ಕ ಹಾಕೋಬಿಡೋದು. ಹೂನರಿಗೆ 6,000 ಇಲ್ಲ. ಹೆಕ್ಟರ್ಗೆ 6,500, 2,500 ಸಿಗುತ್ತೆ. ಅದಕ್ಕೆ ಹೋಗಿ ನೋಡಿ, ಈಗ ನಾವೇ ಈಗ ಸರ್ಕಾರ ಏನು ಮಾಡದೇ ಇದ್ರೆ ಈಗ ಅದಕ್ಕಿನ್ನೊಂದು ನಾವು ತಲೆ ಮೇಲೆ ಎಳ್ಕೋಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲ ಕನ್ನಡ ಇಂಗ್ಲೀಷ್ ಎರಡು ಒಂದು ಕಾಪಿ ಕೊಟ್ಬಿಡಿ. 20 ಲಕ್ಷ ಕೊಟ್ಟಿದ್ದಾ? 20 ಕೊಟ್ಟಿದ್ದಾ? ಇದೊಂದು ಕಾಪಿ ತರಿಸೋದು, ಇದೊಂದು 20 ಕಾಪಿ. ಇದು ಕೊಡಿ. ಅವರೆಲ್ಲ ನಿನ್ನೆ ಒಂದು 20 ಜನ ಬಂದರು. ಆಟೋ ಅಸೋಸಿಯೇಷನ್ ಅವರು, ಆಟೋ ಅಸೋಸಿಯೇಷನ್ ಎಷ್ಟು ಕೋಪದಲ್ಲಿ ಮಾತಾಡ್ತಾರೆ ಅಂದರೆ, ಏನು ನಮ್ಗೆ ಇದಕ್ಕೊಂದು ನಮ್ಮ ಜೊತೆ ಆಟ ಆಡೋಕೆ ಒಂದು ಇತಿಮಿತಿ ಬೇಡವಾ ಅಂತ. ಪ್ರತಿ ಜಿಲ್ಲೆನಲ್ಲಿ 6,000 ರಿಂದ 10,000 ಇದ್ದಾರೆ ಆಟೋದವರು. ಇಲ್ಲಿ 2 ಲಕ್ಷ ಎಸ್. The hotel government doesn't give permission for hotel business. The CM has not permitted. What do you have to say? They're saying that no, what hotel association president expressed his views yesterday. I endorse it. They are requesting the government, whatever guidelines introduced by the central government, we will abide by that. According to central government direction only, we will start our activities. For that you give permission. But government has not given permission to hoteliers. For that reason, it is not possible for them to only preparing the food and parcel it. It will not work out to them. For that reason, they are demanding. would you also demand the government to give permission, sir? No, almost all, everything they have already given permission. Why they restricted hoteliers? keeping distance. They can give permission, according to me. But whatever permission they are giving, hoteliers also, they have to maintain whatever the direction given by the central government at this juncture. ಕೋವಿಡ್ ಸಂಬಂಧಪಟ್ಟ ಹಾಗೆ ಆರ್ಥಿಕ ಸಂಪರ್ಕವನ್ನು ಕ್ರೋಢೀಕರಣ ಮಾಡೋ ಕೆಲಸ ಸಿಎಂ ಮಾಡ್ತಾ ಇದ್ದಾರೆ. ಸಿಎಂ ಕೇರ್ಗೆ ಪರಿಹಾರ ನಿಧಿಗೆ ಎಲ್ಲ ಕಡೆಗೂ ದುಡ್ಡು ₹1 ಖರ್ಚು ಮಾಡಲಿಲ್ಲ, ಇಲ್ಲಿವರೆಗೆ ಖರ್ಚು ಮಾಡಿಲ್ಲ. ಅದಾದ್ರೆ ಈ ವಕ್ಫ್ ಬೋರ್ಡ್ ಇಂದ 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಆಗಿದ್ದಕ್ಕೆ ಜಮೀರ್ ಅನ್ನೋದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆ ಅಮೌಂಟು ಯಾವುದೇ ಕಾರಣಕ್ಕೂ ಸಿಎಂ ಫಂಡ್ ಕೊಡಬೇಡಿ, ಬದಲಾಗಿ ಮುಸ್ಲಿಮರಿಗೆ ಬಳಕೆ ಆಗಲಿ ಅಂತಕ್ಕಂಥ ಅವ್ರ ಅಬ್ಜೆಕ್ಷನ್ಸ್. ಇನ್ನೊಂದು ತನ್ವೀರ್ ಸೇಠ್ ಅವರು 20 ಲಕ್ಷ ಕೊಟ್ಟಿದ್ದಾರೆ ಸುಲ್ತಾನ್ ವಕ್ಫ್ ಎಸ್ಟೇಟ್ ಇಂದ ಮೈಸೂರು ಕಡೆ, ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ವಾಟ್ ಇಸ್ ರಿಯಾಕ್ಷನ್? ಈ ರೀತಿ ಪರಿಹಾರ ನಿಧಿಗೆ ಹಣ ಕೊಡೋದ್ರ ಬಗ್ಗೆ ಜಮೀರ್ ಎತ್ತಿರುವ ಆಕ್ಷೇಪ. ಇಲ್ಲಿ ಒಂದು ಸರ್ಕಾರಕ್ಕೆ ಪರಿಹಾರದ ರೂಪದಲ್ಲಿ ಯಾವುದೇ ಒಂದು ಸಂಸ್ಥೆಗಳು ಹಣ ಕೊಡ್ತಕ್ಕಂಥದ್ದೇನಿದೆ, ಆ ಹಣ ಕೊಡ್ತಕ್ಕಂಥದ್ದು ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಅತ್ಯಂತ ಬಾಲಿಶ ನನ್ನ ಅಭಿಪ್ರಾಯದಲ್ಲಿ. ಆ ರೀತಿ ಏನಾದರೂ ವಿರೋಧ ವ್ಯಕ್ತಪಡಿಸಿದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಸಹಮತ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಚೈಲ್ಡಿಶಾಗಿ ಬಿಹೇವ್ ಮಾಡಬಾರ್ದು ಯಾರೂ. ವಕ್ಫ್ ಬೋರ್ಡ್ ಹಣ ಅಂತಂದ್ರೆ ಅದೇನು ಅವ್ರದ್ದೇನು ವಕ್ಫ್ ಬೋರ್ಡಿಂದ ಹಣ ಈಗ ಕೇಂದ್ರ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಕೊಡೋದಿಲ್ಲ ನಾವು ಆ ಸಮಾಜದ ಅಭಿವೃದ್ಧಿಗೆ. ಪ್ರತಿ ವರ್ಷ 200 ಕೋಟಿ ದುಡ್ಡು ಕೊಡ್ತೀವಿ ನಾವು. ಮುಸ್ಲಿಂ ಕಮ್ಯುನಿಟಿ ವೆಲ್ಫೇರ್ ಇಡಬೇಕು ಅಂದರೆ ಅದರಲ್ಲಿ ಯಾವ್ಯಾವ ರೀತಿ ಇದು ಹಲವಾರು ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಸಿ ಏನೇನಾಗಿದೆ, ಯಾರ್ಯಾರು ಎಷ್ಟೆಷ್ಟು ತಿನ್ಕೊಂಡು ಹೋಗಿರ್ತಾರೆ ಅಂಥದ್ರ ಬಗ್ಗೆ ಗಮನ ಹರಿಸಬೇಕು ಹೊರತು ಈ ಹಣ ಪರಿಹಾರ ನಿಧಿ ಕೇಳ್ತಕ್ಕಂಥದ್ದು ಸಾರ್ವಜನಿಕರಿಗೆ ಇವತ್ತು ನೆರವು ಕೊಡ್ತಕ್ಕಂಥದ್ದಕ್ಕೆ ಇದಕ್ಕೆ ವಿರೋಧ ಮಾಡೋದು ಅದೇನಪ್ಪ ಒಬ್ಬ ಜನಪ್ರತಿನಿಧಿಯ ಆ ರೀತಿಯ ಪ್ರತಿಕ್ರಿಯೆ ನಿಜಕ್ಕೂ ಯಾರಿಗೂ ಶೋಭೆ ತರೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನೋಡೋಣ ಎಲ್ಲಾದರೂ ಉಂಟು. ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಕೋವಿಡ್ ಏನು ಬರೀ ಜಾತಿ ನೋಡಿ ಬರುತ್ತಾ? ಯಾರೇ ಆಗಲಿ ಆ ಥರ ವಿರೋಧ ವ್ಯಕ್ತಪಡಿಸಬಾರ್ದು, ಯಾವುದೇ ಸಮಾಜಗಳಿರಲಿ. ದೊಡ್ಡ ಡೀಟೈಲ್ ಹೋಗ್ಬಿಟ್ರೆ ಬ್ರದರ್ ಈ ಪ್ಯಾಕೇಜ್ದು ಯಾವ್ದು ಏನಪ್ಪ ಆಶ್ಚರ್ಯ ನಮಗೆ. ಅದು ಯಾಕೆ ಮಾತಾಡಲ್ವೋ ಏನಕ್ಕೆ? ಈಗ 50,000 ಕೋಟಿ ಇದೆ ಅಂತ ಇವರಿಗೆ ಬೀದಿ ವ್ಯಾಪಾರಿಗಳಿಗೆ ಅಂದ್ರಲ್ಲ 5,000 ಕೋಟಿನ ಕೊಡ್ತೀವಿ ಅಂತ ಹೇಳಿ. ಯಾವ ಬ್ಯಾಂಕ್ನ ಅಲ್ಲ 10,000 ತಗೊಳೋದಕ್ಕೆ ಕೊಡ್ತೀವಿ ಸಾಲ ತಗೊಳಕ್ಕೆ ಅಂತ. ಯಾವ ಬ್ಯಾಂಕ್ನವ್ರು ಅವ್ರನ್ನ
ಒಳಗಡೆ ಬಿಟ್ಕೊತಾರೆ. ಅದೇ ಸರ್ ನೀವು ಲಾಸ್ಟ್ ಟೈಮ್ ಗೌರ್ಮೆಂಟ್ ತಂದಿದ್ದಲ್ಲ ಸರ್. ನಾವೇ ನಾವು ಇಲ್ಲಿ ತಂದಿದ್ದು ಬೇರೆ, ಇಲ್ಲಿ ತಂದಿದ್ದ ಸ್ಕೀಮ್ ಬೇರೆ. ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲ, ನಾವು ಸಹಕಾರಿ ಬ್ಯಾಂಕ್, ನಮ್ಮ ಸರ್ಕಾರದಿಂದ ಬಡ್ಡಿ ಕಟ್ತಾ ಇದು ಇದ್ವಿ. ಆಗೋಯ್ತಲ್ಲ ಸರ್, ಮೊನ್ನೆನೂ ಆಯ್ತು. ಅದನ್ನೇ ಅದು ಮನ್ನನು ಈಗೇನೋ ಮಾಡ್ಕೊಂಡ್ರು. ಅದು ಡೈರೆಕ್ಟ್ ಹೋಯ್ತು 10,000. ಸಾಲ ಕೊಡೋದೆಲ್ಲ ಫ್ರೀ ಆಗಿ ಕೊಡ್ಲಿಕ್ಕೆ ಕೇವಲ 10,000 ರೂಪಾಯಿ. ಯಾವ ಬ್ಯಾಂಕ್ನವ್ರು ಯಾರು ಎಂಟೈನ್ಮೆಂಟ್ ಕೂಡ ಮಾಡ್ಯಾರ ಯಾರು? ಅವರಿಗೆ ಯಾರು ಯಾವ ಬ್ಯಾಂಕ್ ಹೋಗಕ್ಕಾಯ್ತದ ಅವರು? ಯಾರು ಕೊಡ್ತಾರೆ? ಆಮೇಲೆ ಅವ್ರು ಆಧಾರ್ ಕಾರ್ಡು